सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿ. ಶ್ರೀಕೃಷ್ಣ, ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಸಂತ ಗೋಸ್ವಾಮಿ ತುಳಸಿದಾಸ್ ಜಿಯವರ ಶ್ರೀರಾಮಚರಿತ ಮಾನಸಂ, ಅದರಲ್ಲಿ ಸುಂದರಕಾಂಡ. ಮೊದಲಿಗೆ ಪ್ರಾರ್ಥನೆ. ನಮಃ ಶ್ರೀ ತುಳಸೀದಾಸ ಸದ್ವರಿಷ್ಠಾಯ ಧೀಮತೆ ಪೂರಿತಂ ಹೃದಯಂ ಯೇನ ರಾಮ ಪ್ರೇಮಾಮೃತೇನ ಮೇ ನೀಲಾಂಬುಜಶ್ಯಾಮಲಕೋಮಲಾಂಗಂ ಸೀತಾಸಮಾರೋಪಿತವಾಮಭಾಗಂ ಪಾಣೌ ಮಹಾಸಾಯಕಚಾರುಚಾಪಂ ನಮಾಮಿ ರಾಮಂ ರಘುವಂಶನಾಥಂ ಅತುಲಿತಬಲಧಾಮಂ ಹೇಮಶೈಲಾವದೇಹಂ ಧನುಜವನಕೃಶಾನುಂ ಜ್ಞಾನಿನಾಮಗ್ರಗಣ್ಯಂ ಸಕಲಗುಣನಿಧಾನಂ ವಾನರಾಣಾಮಧೀಶಂ ರಘುಪತಿ ಪ್ರಿಯಭಕ್ತಂ ವಾತಜಾತಂ ನಮಾಮಿ ವಾತಜಾತಂ ನಮಾಮಿ. ಸೀತೆಯ ಕಣ್ಣಿಗೆ ಹನುಮಂತ ಸಣ್ಣ ಮಗುವಿನಂತೆ ಕಾಣಿಸ್ತಾನೆ. ಮಾತೃ ಹೃದಯ. ಸೊ ಇಲ್ಲಿ ಲಂಕೆನಲ್ಲಿರುವಂತಹ ರಾಕ್ಷಸರು ದೈತ್ಯರು, ಆದರೆ ಇಲ್ಲಿ ಹನುಮಂತ ಬಹಳ ಸಣ್ಣ ರೂಪದಲ್ಲಿ ಕಾಣಿಸ್ಕೊಂಡಿದ್ದಾನೆ. ಸೊ ಸೀತೆಗೆ ಒಂದು ರೀತಿಯಲ್ಲಿ ಇಷ್ಟು ದೊಡ್ಡ ದೈತ್ಯರ ಮುಂದೆ ಈ ಸಣ್ಣ ಮಗು ಹೇಗೆ ಹೋರಾಟ ಮಾಡುತ್ತೆ? ಇಟ್ಸ್ ಓನ್ಲಿ ಕನ್ಸರ್ನ್. ಸೊ ಅವಳ ಚಿಂತೆಯನ್ನು ಕುರಿತು ಹನುಮಂತ ಹೇಳ್ತಾನೆ, ಸುನು ಮಾತ ಸಾಕಾ ಮೃಗ ನಹಿ ಬಲ ಬುದ್ಧಿ ಬಿಸಾಲ ಪ್ರಭು ಪ್ರತಾಪತೆ ಗರುಡಹಿ ಕಾಯಿ ಪರಮ ಲಘು ಭ್ಯಾಲ. ಹನುಮಂತ ಇಸ್ ವೆರಿ ಹಂಬಲ್, ಡೌನ್ ಟು ಅರ್ತ್. ಅವನ ನಯ ವಿನಯ, ಅಹಂಕಾರ ಅನ್ನುವಂತಹದ್ದನ್ನ ನಾವು ಎಳ್ಳಷ್ಟು ಕೂಡ ಹನುಮಂತನಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹನುಮಂತನಿಗೆ ಸೀತೆಯ ಮನದಲ್ಲಿ ಮೂಡಿರುವಂತಹ ಚಿಂತೆಗೆ ಕಾರಣ ಗೊತ್ತಾಗುತ್ತೆ. ಆದ್ರೂ ಕೂಡ ಅವನು ಹೇಳ್ಕೊತಾನೆ, ನಾವು ಕಪಿಗಳು ವಿ ಆರ್ ಸಾಕಾಮೃಗ. ಸಾಕಾಮೃಗ ಅಂದರೆ ಶಾಕಾಮೃಗ. ಸಾಮಾನ್ಯವಾಗಿ ನಾವು ನಮ್ಮ ಇಡೀ ಜೀವನವನ್ನು ನಾವು ಮರದ ಮೇಲೆ ಕಳೀತೀವಿ. ಒಂದು ಮರದಿಂದ ಮತ್ತೊಂದು ಮರ, ಒಂದು ಮರದಲ್ಲಿ
ಒಂದು ಕೊಂಬೆಯನ್ನು ಏರಿದ ನಂತರ ಮತ್ತೊಂದು ಕೊಂಬೆಗೆ ಹಾರುವಂತಹದ್ದು, ಮತ್ತೊಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ, ಇನ್ನೊಂದು ಕೊಂಬೆಯಿಂದ ಇನ್ನೊಂದು ಮರಕ್ಕೆ. ಸೊ ಎಲ್ಲೂ ಕೂಡ ಒಂದು ಸ್ಥಳದಲ್ಲಿ ನಾವು ಕುಳಿತುಕೊಳ್ಳೋದಿಲ್ಲ. ಚಂಚಲ ಬುದ್ಧಿ, ನಮ್ಮ ಬುದ್ಧಿ ಕೂಡ ಚಂಚಲ. ದೇರ್ ಈಸ್ ನೋ ಸ್ಥಿರತೆ ಇನ್ ಅವರ್ ಬುದ್ಧಿ. ಇನ್ನು ಬೇರೆ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ನಮ್ಮ ಬಲ ಅಂತಂದ್ರೆ ನಮ್ಮ ಶಕ್ತಿ ಕೂಡ ಸ್ವಲ್ಪವೇ ಇದೆ. ವಿ ಆರ್ ರಿಯಲಿ ನಾಟ್ ವೆರಿ ಪವರ್ಫುಲ್. ಸೊ ಬುದ್ಧಿ ಆಗಲಿ ಬಲ ಆಗಲಿ ನಮಗೆ ಇಟ್ ಈಸ್ ವೆರಿ ಲಿಮಿಟೆಡ್. ಇನ್ ಸ್ಪೈಟ್ ಆಫ್ ದಟ್ ಏನಾದರೂ ನಾವು ಸ್ವಲ್ಪ ಮಾಡೋದಕ್ಕೆ ಸಾಧ್ಯ, ಏನೋ ಒಂದು ಮಾಡಬಹುದು ಅಥವಾ ಮಾಡ್ತಾ ಇದ್ದೀವಿ ಅಂತ ಅಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಪ್ರಭುವಿನ ಪ್ರತಾಪ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಗ್ರೇಸ್ ಆಫ್ ಲಾರ್ಡ್ ಶ್ರೀ ರಾಮಚಂದ್ರ. ಸೊ ಇಟ್ ಈಸ್ ಓನ್ಲಿ ದಿ ಕಾರುಣ್ಯ ಆಫ್ ದಿ ರಾಮಚಂದ್ರ. ಇಟ್ ಈಸ್ ಬಿಕಾಸ್ ಆಫ್ ಹಿಮ್ ವಿ ಆರ್ ಏಬಲ್ ಟು ಪರ್ಫಾರ್ಮ್ ಸಮ್ ಫಂಕ್ಷನ್ಸ್. ಸೊ ಇಟ್ ಈಸ್ ಓನ್ಲಿ ಹಿಸ್ ಗ್ರೇಸ್ ಅಂಡ್ ಬ್ಲೆಸ್ಸಿಂಗ್ಸ್. ಸಾಮಾನ್ಯವಾಗಿ ಸೀತೆಗೆ ಹೇಳ್ತಾ ಇದ್ದಾನೆ, ಹೇ ಅಮ್ಮ, ಗರುಡಕ್ಕೆ ಹಾವುಗಳು ಆಹಾರ. ಹಾವುಗಳನ್ನು ನೋಡಿದ ಕೂಡಲೇ ಗರುಡ ಅವುಗಳನ್ನು ತಿಂದುಬಿಡುತ್ತೆ. ಗರುಡ ಈಸ್ ವೆರಿ ಪವರ್ಫುಲ್ ಹಾವಿಗೆ ಕಂಪೇರ್ ಮಾಡಿದ್ರೆ. ಬಟ್ ಒಂದು ಸಣ್ಣ ಹಾವು ಕೂಡ it is possible that it is going to eat the Garuda. It is because of the grace of the God. ಸೊ ಒಂದು ಸಣ್ಣ ಹಾವಿಗೂ ಕೂಡ ಪರಮಾತ್ಮನ ಅನುಗ್ರಹ ಅನ್ನುವಂತಹದ್ದು ಸಿಕ್ಕಿದ್ರೆ ಅದು ಗರುಡನನ್ನೇ ಭಕ್ಷಿಸಿಬಿಡುತ್ತೆ. ಸೊ ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಬೇಸಿಕಲಿ ವಿ ಆರ್ ಶಾಖಾಮೃಗ. ಒಂದು ಸಣ್ಣ ಮರದಲ್ಲಿ ನಾವು ವಾಸ ಮಾಡ್ತೀವಿ. ಒಂದು ಸಣ್ಣ ಮರವನ್ನು ನೋಡಿದ ಕೂಡಲೇ ನಾವು ಭೂಮಿನಲ್ಲಿ ನಿಲ್ಲೋದೇ ಇಲ್ಲ, ಕೂಡಲೇ ಓಡಿ ಬಂದು ಹಾರಿ ಮರವನ್ನು ಏರ್ತೀವಿ. ಮರವನ್ನು ಏರಿದ ಮೇಲೆ ಕೂಡ ಅಲ್ಲೂ ಕೂಡ ಒಂದು ಕಡೆ ನಾವು ಕೂತ್ಕೊಳ್ಳೋದಿಲ್ಲ. ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ, ಮತ್ತೊಂದು ಕೊಂಬೆಗೆ, ಹಾಗೆ ಎಲ್ಲ ಕಡೆ ಹಾರತಾ ಮರದಿಂದ ಮರಕ್ಕೆ, ಕೊಂಬೆಯಿಂದ ಕೊಂಬೆಗೆ. ನಮ್ಮಲ್ಲಿ ಸ್ಥಿರತೆ ಎನ್ನುವಂತಹದ್ದೇ ಇಲ್ಲ. ಸೊ ಎವ್ರಿಥಿಂಗ್ ಈಸ್ ಬಿಕಾಸ್ ಆಫ್ ದಿ ಕಾರುಣ್ಯ ಆಫ್ ದಿ ಪರಮಾತ್ಮ. ಇವತ್ತು ನಮ್ಮಲ್ಲಿ ಸ್ವಲ್ಪ ಶಕ್ತಿ ಇದೆ, ಸ್ವಲ್ಪ ಬಲ ಇದೆ, ಸ್ವಲ್ಪ ಬುದ್ಧಿ ಇದೆ. ಸೊ ಅದರಿಂದ ಹೇ ತಾಯಿ, ನನ್ನಲ್ಲಿ ಏನು ಗ್ರೇಟ್ನೆಸ್ ಇಲ್ಲ. ಹನುಮಂತ 100 ಯೋಜನ ಸಮುದ್ರವನ್ನು ಹಾರ್ತಾನೆ. ಮಧ್ಯದಲ್ಲಿ ಅನೇಕ ತೊಡಕುಗಳನ್ನು ಎದುರಿಸ್ತಾನೆ. ಲಂಕೆಯನ್ನು ಬಂದು ಸೇರಿದ ಮೇಲೆ ಲಂಕಿಣಿಯೊಂದಿಗೆ ಕೂಡ ಒಂದು ಸಣ್ಣ ಕಾದಾಟ ಆಗತ್ತೆ. ಆ ನಂತರದಲ್ಲಿ ಲಂಕೆಯನ್ನು ಪ್ರವೇಶ ಮಾಡ್ತಾನೆ. ಒಂದು ಸಂದರ್ಭದಲ್ಲಿ ವಿಭೀಷಣನನ್ನು ಮೀಟ್ ಮಾಡ್ತಾನೆ. ಆಮೇಲೆ ಅಶೋಕವನಕ್ಕೆ ಬರ್ತಾನೆ. ಒಂದು ಸಂದರ್ಭಕ್ಕಾಗಿ ಅವಕಾಶವನ್ನು ಕಾಯ್ತಾ ಮರದ ಮೇಲೆ ಸಣ್ಣ ರೂಪದಿಂದ ಕೂತಿರ್ತಾನೆ. ಆ ನಂತರದಲ್ಲಿ ಬಂದು ಬಹಳ ಬುದ್ಧಿವಂತಿಕೆಯಿಂದ ಸೀತೆಯ ದರ್ಶನ ಮಾಡಬೇಕು ಅಂತ ಹೇಳಿ ಪ್ರಭು ಶ್ರೀರಾಮಚಂದ್ರನ ಮುದ್ರಿಕೆಯನ್ನು ಅವಳ ಕಣ್ಣಿಗೆ ಕಾಣುವಂತೆ ಮೇಲಿನಿಂದ ಕೆಳಗೆ ಬೀಳಿಸಿ, ಆ ನಂತರದಲ್ಲಿ ಶ್ರೀರಾಮನ ಚರಿತ್ರೆಯನ್ನು, ಮಹಿಮೆಯನ್ನು ಹಾಡಿ ಆ ಮೂಲಕ ಸೀತೆಯ ಗಮನವನ್ನು ಸೆಳೆದು ಸೀತೆನ ಕರೀತಾಳೆ. ಯಾರು ಇಷ್ಟು ಚೆನ್ನಾಗಿ ರಾಮನ ಚರಿತ್ರೆಯನ್ನು ಹಾಡ್ತಾ ಇರುವಂತಹದ್ದು? ಬಂದು ನನ್ನ ಎದುರಿಗೆ ನಿಲ್ಲಬಾರದಾ? ನಾನು ನೋಡಬೇಕು. ಸೊ ಈ ಅವಕಾಶನ ಉಪಯೋಗಿಸ್ಕೊಂಡು ಅವನು ಸೀತೆಯ ಕಣ್ಣಿಗೆ ಕಾಣಿಸ್ಕೊತಾನೆ. ಯಾರೋ ಒಬ್ಬ ಭಕ್ತ ಎಲ್ಲಿಂದ ಬಂದಿದ್ದಾನೆ ಗೊತ್ತಿಲ್ಲ, ನಾನು ನೋಡಬೇಕು ಅಂತ ಹೇಳಿದಾಗ ಎದುರಿಗೆ ಬಂದು ನಿಂತಿರುವಂತಹದ್ದನ್ನು ನೋಡಿದಾಗ ಅವಳಿಗೆ ಗೊತ್ತಾಗತ್ತೆ ಒಂದು ಸಣ್ಣ ಕಪಿ. ಕೂಡಲೇ ಆ ಕಪಿಯನ್ನು ನೋಡಿ, ಆ ಕಪಿ ಕೂಡ ಬಹಳ ಸಣ್ಣದಾಗಿರುತ್ತೆ, ಅದನ್ನು ನೋಡಿ ಅವಳು ಮತ್ತೊಮ್ಮೆ ಆ ಕಪಿಯನ್ನು ನೇರವಾಗಿ ನೋಡಲಾಗದೆ ತನ್ನ ಮುಖವನ್ನು ಮತ್ತೊಂದು ದಿಕ್ಕಿಗೆ ತಿರುಗಿಸ್ಕೋತಾಳೆ.
ಆಮೇಲೆ ಅವನ ಪರಿಚಯ ಆಗತ್ತೆ, ಅವನ ಬುದ್ಧಿ, ಅವನ ಬಲ ಎಲ್ಲ ಪರಿಚಯ ಆಗತ್ತೆ. ಅವಳಿಗೆ ಗೊತ್ತಾಗುತ್ತೆ ಹನುಮಂತ ಈಸ್ ವೆರಿ ಸ್ಟ್ರಾಂಗ್, ಹಿ ಈಸ್ ಕೇಪಬಲ್, ಹಿ ಈಸ್ ಎ ಸಮರ್ಥ. ಸೊ ಅವನು ಸಮರ್ಥನಾದ ಕಾರಣದಿಂದಲೇ ಇಷ್ಟು ದೊಡ್ಡ ಸಮುದ್ರವನ್ನು ದಾಟಿ ಇಷ್ಟೊಂದು ದೈತ್ಯರಿರುವಂತಹ ಲಂಕೆಗೆ ಬಂದಿದ್ದಾನೆ ಮತ್ತು ಸೀತೆಯನ್ನ ಭೇಟಿ ಮಾಡಿದ್ದಾನೆ. ಇದ್ಯಾವುದು ಸಾಮಾನ್ಯ ಅಲ್ಲ. ಸೊ ಡೆಫಿನೆಟ್ಲಿ ಹನುಮಂತ ಈಸ್ ಎ ಸಮರ್ಥ. ಬಟ್ ಅವನು ಹೇಳ್ತಾನೆ ಹನುಮಂತ, ಇಲ್ಲಿ ನನ್ನ ಈ ಯಾವುದೇ ರೀತಿಯ ಗ್ರೇಟ್ನೆಸ್ ಇಲ್ಲ. ಇಟ್ ಈಸ್ ಆಲ್ ಬಿಕಾಸ್ ಆಫ್ ದಿ ಗ್ರೇಸ್ ಅಂಡ್ ದಿ ಬ್ಲೆಸ್ಸಿಂಗ್ಸ್ ಆಫ್ ಪ್ರಭು ಶ್ರೀರಾಮಚಂದ್ರ. ಇಟ್ ಈಸ್ ಹಿಸ್ ಬ್ಲೆಸ್ಸಿಂಗ್ಸ್. ಪ್ರಭುವಿನ ಪ್ರತಾಪ ಇದು, ಇಲ್ಲಿ ನಂದೇನೂ ಇಲ್ಲ. ಸೊ ಹನುಮಂತ ಇಸ್ ಡೌನ್ ಟು ಅರ್ತ್. ಇಂತಹ ವಿನಯವಂತ ಹನುಮಂತನನ್ನ ಸೀತಾಮಾತೆ ನೋಡ್ತಾಳೆ, ಮನಸ್ಸು ಹೃದಯ ತುಂಬಿ ಬರುತ್ತೆ. ಮನ ಸಂತೋಷ ಸುನುತ ಕಪಿಭಾನಿ ಭಗತ್ ಪ್ರತಾಪ ತೇಜ ಬಲಸಾನಿ ಆಶಿಷ ದೀನ್ಹಿ ರಾಮ ಪ್ರಿಯ ಜಾನ ಹೋಹು ತಾತ ಬಲಶೀಲ ನಿಧಾನ. ಹನುಮಂತನ ನಡೆ ನುಡಿ ಎಲ್ಲವುಗಳಿಗೆ ಸೀತೆ ಆಕರ್ಷಿತಳಾಗ್ತಾಳೆ. ಹನುಮಂತನ ನಡೆ ನುಡಿ, ಸೌಮ್ಯತೆ, ಅವನ ವಿನಯ, ಇಟ್ ಇಸ್ ಆಲ್ ವೆರಿ ಇಂಪ್ರೆಸಿವ್. ಸೊ ಸೀತಾಮಾತೆಗೆ ಅವನ ಈ ಗುಣಗಳು ಬಹಳ ಇಷ್ಟ ಆಗತ್ತೆ. ಮತ್ತು ಪ್ರಭುವಿನ ಮೇಲೆ ಅವನಿಟ್ಟಿರುವಂತಹ ಭಕ್ತಿ, ಇಟ್ ಈಸ್ ವೆರಿ ಗ್ರೇಟ್. ಭಗತಿ ಪ್ರತಾಪ ತೇಜ ಬಲಸಾನಿ. ಸೊ ಭಗತಿ means it is bhakti. Bhagati is a avadi word. So bhagati means bhakti. So bhakti pratapa teja balasani. ಸೊ ಇವೆಲ್ಲವುಗಳಿಂದ ಕೂಡಿರುವಂತಹ ಹನುಮಂತನ ಮಾತುಗಳನ್ನು ಸೀತಾಮಾತೆ ಕೇಳ್ತಾಳೆ. ಅವಳ ಮನಸ್ಸಿಗೆ ಬಹಳ ಸಂತೋಷ ಆಗುತ್ತೆ. ಮನ ಸಂತೋಷ ಸುನತ ಕಪಿಬಾನಿ. ಸೊ ಸೀತೆ, she felt extremely happy about ಹನುಮಂತ. ಹಾಗೂ ಈ ಹನುಮಂತ ಪ್ರಭು ಶ್ರೀರಾಮನಿಗೆ ಅತ್ಯಂತ ಪ್ರೀತಿಪಾತ್ರನಾದಂತಹ ಒಬ್ಬ ಸೇವಕ ಅನ್ನುವಂತಹದ್ದು ಕೂಡ ಅವಳಿಗೆ ತಿಳಿದು ಬರುತ್ತೆ. ಅದಕ್ಕಾಗಿ ಮತ್ತಷ್ಟು ಸಂತೋಷ ಪಡ್ತಾಳೆ ಸೀತಾಮಾತೆ. He is not only great, he is not only intelligent, he is the very devotee of Shri Prabhu Ramachandra. And Rama likes him. That is very very important. So ಅವಳಿಗೆ ಬಹಳ ಸಂತೋಷ ಆಗುತ್ತೆ. ಯಾವಾಗಲೂ ನಮ್ಮ ಮನಸ್ಸಿಗೆ ಸಂತೋಷ ಆದಾಗ ಸಂತೋಷಕ್ಕೆ ಕಾರಣವಾದಂತಹ ವ್ಯಕ್ತಿಯನ್ನ ನಾವು ಬಹಳ ಹತ್ತಿರದಲ್ಲಿ ಇಟ್ಕೋತೀವಿ. ನನ್ನ ಮನಸ್ಸಿಗೆ ನೀನು ತುಂಬ ಬೇಕಾದವನಾಗಿದೆಯಾ, ನನ್ನ ಹೃದಯಕ್ಕೆ ನೀನು ತುಂಬ ಹತ್ತಿರದವನಾಗಿದೆಯಾ, ನಿನ್ನಿಂದ ನಾನು ಇಷ್ಟೊಂದು ಸಂತೋಷ ಪಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಸಾಮಾನ್ಯವಾಗಿ ನಾವು ಒಂದು ಗಿಫ್ಟ್ ಕೊಟ್ಬಿಡ್ತೀವಿ. ಯಾಕೆ ಅಂತಂದರೆ ಐ ಲೈಕ್ ಯು ವೆರಿ ಮಚ್, ಯು ಆರ್ ಸೋ ಡಿಯರ್ ಟು ಮೀ. ಸೊ ಆ ಒಂದು ಪ್ರೀತಿಯನ್ನು ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಯಾವ ಒಂದು ವ್ಯಕ್ತಿಯಿಂದ ನಾವು ಇಷ್ಟೊಂದು ಸಂತೋಷಕ್ಕೆ ಒಳಗಾಗ್ತೀವಿ ಅಂತಹ ವ್ಯಕ್ತಿಯನ್ನು ನಾವು ಗೌರವಿಸ್ತೀವಿ. ಒಂದು ಉಡುಗೊರೆ, ಒಂದು ಗಿಫ್ಟ್ ಕೊಟ್ಬಿಟ್ಟು ಔಟ್ ಆಫ್ ಲವ್ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿ ನಾವು ಕೊಡ್ತೀವಿ. ಎಕ್ಸಾಕ್ಟ್ಲಿ ಲೈಕ್ ದಟ್ ಸೀತೆಗೆ ಬಹಳ ಸಂತೋಷ ಆಗುತ್ತೆ ಹನುಮಂತನನ್ನ ಕಂಡು. ಸೊ ಮನಸ್ಸಿಗೆ ಬಹಳ ಸಂತೋಷವಾದಂತಹ ಆಗ ಆ ಸೀತೆಗೆ ಕೂಡ ಏನಾದರೂ ಹನುಮಂತನಿಗೆ ಕೊಡಬೇಕು. ಸೊ ನೌ ಶಿ ಈಸ್ ವೆರಿ ಹ್ಯಾಪಿ. ಅಂಡ್ ತನ್ನ ಸಂತೋಷವನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಅವಳಿಗೆ ಸಾಧ್ಯವೇ ಆಗ್ತಾ ಇಲ್ಲ. ಸೊ ಆ ಕ್ಷಣದಲ್ಲಿ ಏನೋ ಒಂದು ಹನುಮಂತನಿಗೆ ನಾನು ಕೊಡಬೇಕು. ಸೊ ಆ ಒಂದು ಎಕ್ಸ್ಟ್ರೀಮ್ ಭಾವನೆಗೆ ಒಳಗಾಗ್ತಾಳೆ ಅವಳು ಸೀತೆ. ಸೊ ಶಿ ಫೆಲ್ಟ್ ಸಮಥಿಂಗ್ ಈಸ್ ಟು ಬಿ ಗಿವನ್ ಟು ಹನುಮಂತ. ಅವಳಿಗೆ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಆ ಒಂದು ಸಂತೋಷ. ಬಿಕಾಸ್ ಅಷ್ಟೊಂದು ಸಂತೋಷಕ್ಕೆ ಕಾರಣವಾಗಿರುವಂತಹದ್ದು ಈ ಹನುಮಂತ. ಸೊ ಅವನಿಗೆ ಏನಾದ್ರು ಒಂದು ಗೌರವ, ಪ್ರೀತಿ ಏನಾದ್ರು ತೋರಿಸ್ಬೇಕು. ಸೊ ಸಮಥಿಂಗ್ ಮಸ್ಟ್ ಬಿ ಗಿವನ್ ಟು ಹಿಮ್. ಬಟ್ ಅವಳಿಗೆ
ಈ ರೀತಿಯ ಹನುಮಂತನನ್ನು ಕಂಡು ಅವಳಲ್ಲಿ ಇಂತಹ ಭಾವನೆಗಳು ಉಂಟಾಗಿದ್ದು ನಿಜ. ಬಟ್ ಏನಾದರೂ ಕೊಡಬೇಕು ಅಂತಂದ್ರೆ ನೋ, ಇಟ್ ಈಸ್ ನಾಟ್ ಪಾಸಿಬಲ್ ಬಿಕಾಸ್ ಶಿ ಈಸ್ ನಾಟ್ ಇನ್ ದಿ ಪ್ಯಾಲೇಸ್. ಸೀತೆ ಅರಮನೆಯಲ್ಲಿಲ್ಲ, ರಾಮನ ಜೊತೆಯಲ್ಲಿ ಅರಮನೆಯಲ್ಲಿ ಇಲ್ಲ. ಅರಮನೆಯಲ್ಲಿ ಇದ್ದಿದ್ರೆ ಅವಳು ಏನು ಬೇಕಾದ್ರೂ ಕೊಟ್ಬಿಡ್ತಾ ಇದ್ಲು ಹನುಮಂತನಿಗೆ. ಬಟ್ ಆ ಕ್ಷಣದಲ್ಲಿ ನಾನು ಎಲ್ಲಿದ್ದೀನಿ ಏನು ಅನ್ನೋಂತಹದ್ದನ್ನು ಕೂಡ ಅವಳು ಮರೆತು ಬಿಟ್ಟಿರ್ತಾಳೆ. ಶಿ ಫೆಲ್ಟ್ ಶಿ ಈಸ್ ವೆರಿ ಹ್ಯಾಪಿ, ಸೊ ಸಮಥಿಂಗ್ ಮಸ್ಟ್ ಬಿ ಗಿವನ್ ಟು ಹಿಮ್. ಅವಳಿಗೆ ಅನಿಸಿದ್ದು ನಿಜ, ಬಟ್ ಕೊಡಬೇಕು ಅನ್ನುವಂತಹ ಭಾವನೆ ಅವಳಲ್ಲಿ ಉಂಟಾಗಿದ್ದು ನಿಜ. ಬಟ್ ಕೊಡೋದಕ್ಕೆ ಏನೂ ಇಲ್ಲ. ಯಾಕೆಂತಂದ್ರೆ ಶಿ ಈಸ್ ನೌ ರಾವಣನಿಂದ ಬಂಧಿಸಲ್ಪಟ್ಟು ಅಶೋಕವನದಲ್ಲಿ ಅವಳು ಸೆರೆಮನೆಯ ವಾಸವನ್ನು ಅನುಭವಿಸ್ತಾ ಇದ್ದಾಳೆ. ಅವಳು ಶಿ ಈಸ್ ನಾಟ್ ಫ್ರೀ, ಶಿ ಈಸ್ ಬೌಂಡ್. ಶಿ ಈಸ್ ನಾಟ್ ಇನ್ ದಿ ಪ್ಯಾಲೇಸ್. ಅಂಡ್ ವನವಾಸ ಅಂತ ಹೇಳಿ ರಾಮನ ಜೊತೆ ಬಂದಿದ್ದಲ್ಲ, ನಾಟ್ ಈವನ್ ಇನ್ ದಿ ಫಾರೆಸ್ಟ್. ಅಟ್ಲೀಸ್ಟ್ ಕುಟೀರದಲ್ಲಿ ಏನೋ ಒಂದು ಇರ್ತಿತ್ತು, ಹೊಟ್ಟೆ ತುಂಬ ಊಟ ಹಾಕ್ತಾ ಇದ್ಲು. ಸೊ ಶಿ ಈಸ್ ನಾಟ್ ಈವನ್ ಇನ್ ದಿ ಫಾರೆಸ್ಟ್. ಸೊ ರಾಮನ ಜೊತೆ ಪ್ಯಾಲೇಸಲ್ಲಿಲ್ಲ, ರಾಮನ ಜೊತೆ ಕಾಡ್ನಲ್ಲಿಲ್ಲ. ಆದರೂ ಕೂಡ ಅವಳಿಗೆ ಹನುಮಂತನ ಮೇಲೆ ಬಹಳ ಪ್ರೀತಿ ಉಂಟಾಗುತ್ತೆ. ಹೇ ಕುಮಾರ, ಹೋಹು ತಾತ ಬಲಶೀಲ ನಿಧಾನ. ತಾತ ಅಂತಂದರೆ ಮಗ ಅನ್ನೋ ಅರ್ಥದಲ್ಲಿ ಬಹಳ ಪ್ರೀತಿ ಅವಳಿಗೆ ಹನುಮಂತನ ಅನ್ಕೊಂಡು. ಸೊ ಮಗು, ಹೇ ಕುಮಾರ, ಹೋಹು ತಾತ ಬಲಶೀಲ ನಿಧಾನ. ನಾನು ಐ ಆಮ್ ಗೋಯಿಂಗ್ ಟು ಬ್ಲೆಸ್ ಯು ವಿತ್ ಬಲಶೀಲ ನಿಧಾನ. ಏನಾದರೂ ಒಂದು ಕೊಡಬೇಕು ಅನ್ನುವಂತಹ ತವಕ ಅವಳಲ್ಲಿ ಉಂಟಾಗತ್ತೆ. ಬಟ್ ಏನಾದರೂ ಕೊಡಬೇಕು ಅಂತಂದರೆ ಮೆಟೀರಿಯಲ್ ವೈಸ್ ಕೊಡೋದಕ್ಕೆ ಅವಳ ಹತ್ರ ಏನೂ ಇಲ್ಲ. ಶಿ ಈಸ್ ನಾಟ್ ಇನ್ ದಿ ಪ್ಯಾಲೇಸ್. ಅದೇ ರೀತಿ ಪ್ರಭು ಶ್ರೀರಾಮ ಮತ್ತು ಲಕ್ಷ್ಮಣನ ಜೊತೆ ಅವಳು ವನವಾಸಕ್ಕೆ ಬಂದಿರ್ತಾಳೆ. ಶಿ ಈಸ್ ನಾಟ್ ಇವನ್ ಇನ್ ದಿ ಫಾರೆಸ್ಟ್. ಸೊ ಅವಳ ಹತ್ರ ಏನೂ ಇಲ್ಲ ಈಗ. ಆದರೂ ಕೂಡ ಕೊಡಬೇಕು ಅನ್ನುವಂತಹ ತವಕ, ದಾವಂತ ಅಂತ ಹೇಳ್ತೀವಿ. ಸೊ ಅದನ್ನು ಅದುಮಿಟ್ಟು ಹಿಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ ಕ್ಷಣದಲ್ಲಿ ಏನೋ ಒಂದು ಮಾಡಲೇಬೇಕಾಗತ್ತೆ. ಸೊ ಅವಳು ಏನು ಮಾಡ್ತಾಳೆ, ಆಶೀರ್ವಾದ ಮಾಡಿಬಿಡ್ತಾಳೆ ಹನುಮಂತನಿಗೆ. ಐ ಆಮ್ ಗೋಯಿಂಗ್ ಟು ಬ್ಲೆಸ್ ಯು ವಿತ್ ಬಲ ಶೀಲ ನಿಧಾನ. ಇಲ್ಲಿ ಶೀಲ ನಿಧಾನ ಅನ್ನುವಂತಹದ್ದು ಗುಣಶೀಲಗಳನ್ನು ಕುರಿತು ಹೇಳುವಂತಹದ್ದು. ಕ್ವಾಲಿಟೀಸ್, ನಿನ್ನಲ್ಲಿ ಒಳ್ಳೆ ಶೀಲ ಸಂವರ್ಧನೆಯಾಗಲಿ, ಒಳ್ಳೊಳ್ಳೆ ಗುಣಗಳು ನಿನ್ನಲ್ಲಿ ಉಂಟಾಗಲಿ, ಹಾಗೂ ಅತ್ಯಂತ ಬಲಶಾಲಿಯಾಗು ನೀನು. ಸೊ ಬಲ ಹಾಗೂ ಗುಣಶೀಲಗಳ ನಿಧಿಯಾಗಿ ನೀನು ಬದಲಾಗು, ಆ ರೀತಿ ನಿನ್ನಲ್ಲಿ ಉಂಟಾಗಲಿ. ಸೊ ಇದೇ ಸೀತೆ ಫಾರ್ ದ ಫಸ್ಟ್ ಟೈಮ್ ವೆನ್ ಶಿ ಸಾ ಹನುಮಂತ, ಪ್ರಾರಂಭದಲ್ಲಿ ನೋಡಿದಾಗ ಹನುಮಂತನನ್ನು ಅವಳು ನೋಡಿದಾಗ ಆ ಒಂದು ಸಣ್ಣ ರೂಪ, ಸಣ್ಣ ಕಪಿ ಆ ರೀತಿ ಅವಳ ಕಣ್ಣಿಗೆ ಕಾಣಿಸ್ಕೊಂಡಾಗ ಅವಳಲ್ಲಿ ಅನೇಕ ರೀತಿಯ ಅನುಮಾನಗಳು ಉಂಟಾಗುತ್ತೆ. ಯಾಕೆ ಅಂತಂದರೆ ದಿಸ್ ರಾಕ್ಷಸಾಸ್, ದೀಸ್ ಪೀಪಲ್, ದೇ ಆರ್ ವೆರಿ ಗುಡ್ ಎಟ್ ಡೂಯಿಂಗ್ ಮಾಯಾ ಟ್ರಿಕ್ಸ್. ಸೊ ಈಗಲೂ ಕೂಡ ರಾವಣ ಹೇಗಾದರೂ ಮಾಡಿ ಸೀತೆಯನ್ನು ವಶಪಡಿಸ್ಕೋಬೇಕು, ಒಲಿಸ್ಕೋಬೇಕು ಅಂತ ಹೇಳಿ ಯಾವುದೋ ಒಬ್ಬ ರಾಕ್ಷಸನಿಗೆ ಈ ರೀತಿಯ ಒಂದು ವೇಷವನ್ನು ಬದಲಿಸಿ ನನ್ನ ಹತ್ರ ಏನಾರು ಅವನು ಕಳಿಸಿದಾನ. ಸೊ ಹೀಗೆ ಅನೇಕ ರೀತಿಯ ಸಂದೇಹಗಳು ಅವಳ ಮನಸ್ಸಿನಲ್ಲಿ ಉಂಟಾಗುತ್ತೆ. ಬಟ್ ನಿಧಾನವಾಗಿ ಹನುಮಂತನನ್ನು ಗಮನಿಸಿದಾಗ ಅವನ ಬಗ್ಗೆ, ಅವನ ಗುಣ, ನಡೆ, ನುಡಿ ಇವೆಲ್ಲವನ್ನ ತಿಳಿದ ನಂತರದಲ್ಲಿ ಸೀತೆಗೆ ಬಹಳ ಸಂತೋಷ ಆಗುತ್ತೆ. ಆ ಸಂತೋಷವನ್ನು ಹತ್ತಿಕ್ಕಲಾರದಂಗೆ ಆಗತ್ತೆ. ಸೊ ಅವಳಿಗೆ ಸುಮ್ಮನೆ ಇರೋದಕ್ಕೆ ಆಗಲೇ ಇಲ್ಲ. ಏನಾದರೂ ಒಂದು ಕೊಡಬೇಕು. ಬಟ್ ರೈಟ್ ನೌ ಐ ಆಮ್ ನಾಟ್ ಇನ್ ದಿ ಪ್ಯಾಲೇಸ್. ಸೊ ನನ್ನ ಹತ್ರ ಈಗೇನೂ ಇಲ್ಲ. ಅದರಿಂದ ಅಟ್ಲೀಸ್ಟ್ ಐ ಆಮ್ ಗೋಯಿಂಗ್ ಟು ಬ್ಲೆಸ್ ಹಿಮ್. ಆಶೀರ್ವಾದನನ್ನಾದರೂ ನಾನು ಮಾಡ್ತೀನಿ. ಆ್ಯಂಡ್ ಹಿ ಡಿಸರ್ವ್ಸ್ ದಟ್. ಸೊ ಬಿಕಾಸ್ ಹಿ ಈಸ್ ಆಶೀಷ ದೀನ್ ಹಿ ರಾಮ ಪ್ರಿಯ ಜಾನ. ರಾಮನಿಗೆ ಬಹಳ ಪ್ರಿಯವಾದಂತಹ ವ್ಯಕ್ತಿ ಹನುಮಂತ.
ಸೊ ಅವನಿಗೆ ಬೇರೆ ಏನೂ ಬೇಕಿಲ್ಲ. ಫಾರ್ ಹಿಮ್ ರಾಮ ಈಸ್ ಎವ್ರಿಥಿಂಗ್, ಅದು ಇವಳಿಗೆ ಗೊತ್ತು. ಸೊ ಅದರಿಂದ ಏನೋ ಒಂದು ನಾನು ಅವನಿಗೆ ಒಂದು ಉಡುಗೊರೆ ಅಂತ ನಾನು ಕೊಟ್ಟಿದ್ದಿದ್ರೂ ಅವನೇನು ಅದನ್ನು ಇಷ್ಟಪಡ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ. ಯಾಕೆ ಅಂತಂದರೆ ಫಾರ್ ಹಿಮ್ ರಾಮ ಈಸ್ ಎವ್ರಿಥಿಂಗ್. ಸೊ ರಾಮನನ್ನು ಹೊರತುಪಡಿಸಿದ್ರೆ ಅವನನ್ನು ತೃಪ್ತಿಪಡಿಸೋದಕ್ಕೆ ಬೇರೆ ಏನೂ ಇಲ್ಲ. ಸೊ ಇದು ಅವಳಿಗೆ ಗೊತ್ತಾಗುತ್ತೆ. ಸೊ ಅವನಿಗೆ ಏನಾದರೂ ಉಡುಗೊರೆ ಕೊಡಬೇಕು ಅನ್ನೋಂತಹ ಆಗಿದ್ದ ಪಕ್ಷದಲ್ಲೂ ಕೂಡ ಅವನೇನು ಆ ಉಡುಗೊರೆಗಳನ್ನು ಸಂಭ್ರಮಿಸ್ತಾ ಇರಲಿಲ್ಲ. ಯಾಕೆಂತಂದರೆ ಅವನಿಗೆ ಬೇಕಿಲ್ಲ, ಹನುಮಂತನಿಗೆ ಅದು ಬೇಕಿಲ್ಲ. ಸೊ ಅವಳು ಪರಿತಪಿಸ್ತಾ ಇದ್ದಾಳೆ, ನಾನು ಪ್ಯಾಲೇಸಲ್ಲಿ ಕೂಡ ಇಲ್ವಲ್ಲ, ನನ್ನ ಹತ್ರ ಕೊಡೋದಕ್ಕೆ ಏನೂ ಇಲ್ವಲ್ಲ, ಎಂಥ ಪರಿಸ್ಥಿತಿ ಇದೆ. ಆದರೆ ನನ್ನ ಮನಸ್ಸಿಗೆ ಎಷ್ಟೊಂದು ಸಂತೋಷವನ್ನು ಉಂಟು ಮಾಡಿದ್ದಾನೆ ಈ ಹನುಮಂತ. ಅಂತಹವನಿಗೆ ನಾನು ಏನಾದ್ರು ಕೊಡಬೇಕು ಅಂತ ಅನಿಸಿದ್ರೂ ಕೂಡ ಕೊಡೋದಕ್ಕೆ ಆಗದೇ ಇರೋಂತಹ ಪರಿಸ್ಥಿತಿಲಿ ನಾನಿದ್ದೀನಿ. ಇದು ಒಂದು ರೀತಿಯ ದುಃಖ. ಅಂಡ್ ಅಟ್ ದ ಸೇಮ್ ಟೈಮ್ ಶಿ ರಿಯಲೈಸಸ್ ಅನದರ್ ರಿಯಾಲಿಟಿ. ಹನುಮಂತನನ್ನು ತೃಪ್ತಿಪಡಿಸಬೇಕು ಅಂತಂದರೆ ಯಾವುದೋ ಒಂದು ವಸ್ತುವನ್ನು ಕೊಟ್ಟು ಇದು ನಾನು ನಿನಗೆ ಕೊಡ್ತಾ ಇರೋಂತಹ ಉಡುಗೊರೆ ಅಂತಂದರೆ ಅವನೇನು ಹಿ ವಿಲ್ ನಾಟ್ ಬಿ ಹ್ಯಾಪಿ. ಯಾಕೆಂತಂದರೆ ಹನುಮಂತನಿಗೆ ಪ್ರಭು ಶ್ರೀರಾಮ ಈಸ್ ಎವ್ರಿಥಿಂಗ್. ಸೊ ಅಂತಹ ಹನುಮಂತ ಯಾವ ವಸ್ತುವಿಗಾಗಿ ಅವನು ಸಂತೋಷ ಪಡ್ತಾನೆ, ಅವನಿಗೇನು ಬೇಕಿಲ್ಲ. ಸೊ ಆಶಿಷ ದೀನ್ ಹಿ ರಾಮಪ್ರಿಯ ಜಾನ. ಸೊ ಇಲ್ಲಿ ರಾಮಪ್ರಿಯ ಅನ್ನುವಂತಹದ್ದು ಎರಡು ಅರ್ಥಗಳನ್ನು ಕೊಡುತ್ತೆ, ಡಿಫರೆಂಟ್ ಮೀನಿಂಗ್ಸ್. ಹೇಗೆ ಅಂತಂದರೆ, ಒಂದು, ದಿಸ್ ಹನುಮಂತ ಈಸ್ ವೆರಿ ಲವಬಲ್ ಟು ರಾಮ. ದಿಸ್ ಹನುಮಂತ ಈಸ್ ಲವಬಲ್ ಟು ಶ್ರೀರಾಮ. ಅಂಡ್ ಅಟ್ ದ ಸೇಮ್ ಟೈಮ್ ಈವನ್ ಶ್ರೀರಾಮ ಈಸ್ ಲವಬಲ್ ಟು ಹನುಮಂತ. ಸೊ ದಟ್ ಈಸ್ ರಾಮಪ್ರಿಯ. ಸೊ ರಾಮಪ್ರಿಯ ಈಸ್ ಹನುಮಂತ, ಹನುಮಂತನಿಗೆ ರಾಮ ಈಸ್ ಪ್ರಿಯ. ಸೊ ಹಾಗೆ ಸೊ ಒಬ್ಬರು ಪರಸ್ಪರ ಪ್ರೀತಿ ಅವರಿಬ್ಬರಲ್ಲಿ. ರಾಮ ಲವ್ಸ್ ಹನುಮಂತ ಅಂಡ್ ಹನುಮಂತ ಲವ್ಸ್ ರಾಮ. ಸೊ ರಾಮಪ್ರಿಯ ಹನುಮಂತ ಅಂಡ್ ಹನುಮಂತನಿಗೆ ರಾಮ ಇಸ್ ವೆರಿ ಪ್ರಿಯ. ಹೀಗೆ ಸೊ ಇಂತಹ ಹನುಮಂತನಿಗೆ ನಾನು ಯಾವುದೇ ಒಂದು ವಸ್ತುವನ್ನು ಕೊಟ್ಟು ಅವನನ್ನು ನಾನು ತೃಪ್ತಿಪಡಿಸೋದಕ್ಕಾಗೋದಿಲ್ಲ. ನಾನು ಏನೋ ಕೊಡಬೇಕು ಅಂತ ಅನ್ಕೋತಾ ಇದ್ದೆ. ಓಕೆ, ಅವನಿಗೆ ಏನು ಕೊಡಬೇಕು ಅದನ್ನೇ ಕೊಡೋಣ. ಆ್ಯಂಡ್ ಹಿ ಡಿಸರ್ವ್ಸ್ ಬ್ಲೆಸ್ಸಿಂಗ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಹಿಮ್. ಐ ಕೆನಾಟ್ make him happy by giving some gifts, so he will not like it. So she says, I am going to bless Hanumanta. So Sita, she blessed Hanumanta with Bala Sila Nidhana. May you be an abode of Bala. So ಅತ್ಯಂತ ಹೆಚ್ಚು ಶಕ್ತಿವಂತನಾಗು ನೀನು. May you be in abode of Bala, strength, and Sila. Sila is Avadi Bhasha. So it is Sheela. So with good character, Sheela. May you be a sterling character. ಹೀಗೆ ಬಹಳ ತುಂಬು ಮನಸ್ಸಿನಿಂದ ಹೃದಯ ತುಂಬಿ ಹನುಮಂತನನ್ನು ಆಶೀರ್ವಾದಿಸ್ತಾಳೆ ಅವಳು. ಇದು ಶಿ ಥಿಂಕ್ಸ್ ದಟ್ ಈ ಒಂದು ಆಶೀರ್ವಾದ ಅವನಿಗೆ ಬಹಳ ಇಷ್ಟ ಆಗತ್ತೆ. ಯಾಕೆ ಅಂತಂದರೆ, ಯಾರಿಗೆ ತಾನೇ ನೀನು ಒಳ್ಳೆ ಗುಣ ನಡತೆಗಳನ್ನು ಮತ್ತು ಬಹಳ ಬಲಶಾಲಿಯಾಗಿ ನೀನು ಇರು ಅಂತ ಹೇಳಿ ಯಾರು ಆಶೀರ್ವಾದ ಮಾಡಿದಾಗ ಯಾರಿಗೆ ತಾನೇ ಅದು ಇಷ್ಟ ಆಗೋದಿಲ್ಲ. ವೆರಿ ಫ್ಯಾಂಟಾಸ್ಟಿಕ್ ಬ್ಲೆಸ್ಸಿಂಗ್ ಅದು. ಏನು ಅವಳು ಸೀತೆ ಹನುಮಂತನನ್ನು ಮಗ ಅಂತಲೇ ಕನ್ಸಿಡರ್ ಮಾಡಿರ್ತಾಳೆ. ಸೊ ಒಬ್ಬಳು ತಾಯಿ ಮಗನಿಗೆ ಇಂತಹ ಒಂದು ಆಶೀರ್ವಾದವನ್ನು ಕೊಟ್ಟಿದ್ದಾಳೆ. ನೀನು ಬಹಳ ದೊಡ್ಡ ಬಲಶಾಲಿಯಾಗು, ನಿನ್ನಲ್ಲಿ ಬಹಳಷ್ಟು ಒಳ್ಳೊಳ್ಳೆ ಗುಣಗಳು ನಿನ್ನಲ್ಲಿ ಬೆಳೀಲಿ. ಸೊ ಇಂತಹ ಒಂದು ಅದ್ಭುತವಾದಂತಹ ಆಶೀರ್ವಾದ. ಶಿ ಈಸ್ ಲೈಕ್ ಮದರ್ ಟು ಹನುಮಂತ. ಸೊ ತಾಯಿನೇ ಮಗನಿಗೆ ಇಂತಹ ಆಶೀರ್ವಾದವನ್ನು ಕೊಟ್ಟಿದ್ದಾಳೆ ಅನ್ನುವಂತೆ ಅವ ಹನುಮಂತನನ್ನು ಬಹಳ ತುಂಬು ಮನಸ್ಸಿನಿಂದ ಹೃದಯ ತುಂಬಿ ಆಶೀರ್ವಾದ ಮಾಡ್ತಾಳೆ.
ಬಟ್ ಹನುಮಂತ ಈಸ್ ನಾಟ್ ಹ್ಯಾಪಿ. ಸೊ ಅವ್ನು ನೋಡಿದ್ರೆ ಗೊತ್ತಾಗುತ್ತೆ, ಅವನು ವೆನ್ ಹಿ ರಿಸೀವ್ಸ್ ದಟ್ ಬ್ಲೆಸ್ಸಿಂಗ್ ಫ್ರಮ್ ಸೀತಾ ಮಾತಾ, ಅವನಲ್ಲಿ ಯಾವುದೇ ರೀತಿಯ ಒಂದು ಎಕ್ಸೈಟ್ಮೆಂಟು ಅಥವಾ ಇಷ್ಟು ಒಳ್ಳೆ ಆಶೀರ್ವಾದ ಮಾಡಿದ್ಲು ಅನ್ನೋಂತಹದ್ದು ಎಕ್ಸ್ಪ್ರೆಷನ್ ಅವನ ಮುಖದಲ್ಲಿ ಕಾಣಲಿಲ್ಲ. ಸೊ ಅದು ಇಟ್ ಶೋಸ್ ದಟ್ ಹಿ ಈಸ್ ರಿಯಲಿ ನಾಟ್ ಹ್ಯಾಪಿ ಅಬೌಟ್ ದಿಸ್ ಬ್ಲೆಸ್ಸಿಂಗ್. ಸೊ ಅಜರ ಅಮರ ಗುಣ ನಿಧಿ ಸುತ ಹೋಹು ಕರಹು ಬಹುತ ರಘು ನಾಯಕ ಚೋಹು ಕರಹು ಕೃಪಾ ಪ್ರಭು ಅಸಸುನಿ ಕಾನ ನಿರ್ಭರ ಪ್ರೇಮ ಮಗನ ಹನುಮಾನ. ಅಜರ ಅಜರ ಅಂತಂದ್ರೆ ಮೇ ಯು ಬಿ ಫ್ರೀ ಫ್ರಮ್ ಓಲ್ಡ್ ಏಜ್, ನಿನಗೆ ಮುಪ್ಪು ಬಾರದಿರಲಿ, ಸದಾ ನೀನು ಆರೋಗ್ಯವಂತನಾಗಿ ಸದೃಢನಾಗಿ, ಮುಪ್ಪು ಬೇಡ ಅಂದ್ರೆ ಏನರ್ಥ, ಯೌವನ, ಆ ಯೌವನದಲ್ಲಿ ಹೇಗಿರುತ್ತೆ ಹುರುಪು, ಎವ್ರಿಥಿಂಗ್ ಇಸ್ ಕುಣಿತಾ ಇರುತ್ತೆ. ನೋಡಿದ ತಕ್ಷಣ ಆ ಒಂದು ಇಟ್ ಇಸ್ ಕಾಲ್ಡ್ ದಟ್ ಯೂತ್ಫುಲ್ನೆಸ್. ಸೊ ಬಿಕಾಸ್ ಇಟ್ ಈಸ್ ನಾಟ್ ಚೈಲ್ಡಿಶ್ ಅಲ್ಲ, ಇಟ್ ಈಸ್ ನಾಟ್ ಟೀನೇಜರ್ ವ್ಯಕ್ತಿತ್ವನೂ ಅಲ್ಲ. ಆ ಯೂತ್ಫುಲ್ನೆಸ್ ಅಂತಂದರೆ ಅಲ್ಲಿ ಎವ್ರಿಥಿಂಗ್ ಇಸ್ ಒಂಥರ ಎಕ್ಸೈಟ್ಮೆಂಟ್. ಲೆಟ್ ಮೀ ಡೂ ಇಟ್ ರೈಟ್ ನೌ ಆ್ಯಂಡ್ ಇಮ್ಮಿಡಿಯೇಟ್ಲಿ ರೆಡಿ ಟು ಅಕ್ಸೆಪ್ಟ್ ಎನಿ ಚಾಲೆಂಜ್. ಆ ಯೂತ್ಫುಲ್ನೆಸ್ ಅನ್ನುವಂತಹದ್ದು ಮನುಷ್ಯನಿಗೆ ಅಷ್ಟೊಂದು ಹುರುಪು ಕೊಡುತ್ತೆ. ಆ ಯೂತ್ಫುಲ್ನೆಸ್ ಅನ್ನುವಂತಹದ್ದು ಕಳೆದು ಹೋದರೆ ದಟ್ ಮೀನ್ಸ್ ದೇಹದಲ್ಲಿ ಮುಪ್ಪಿನ ಛಾಯೆ ಅಂತಂದರೆ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ, ದೇಹದ ಒಂದೊಂದೇ ಅವಯವಗಳು ತಮ್ಮ ಶಕ್ತಿಯನ್ನು ಕಳ್ಕೊಳ್ಳುತ್ತೆ, ದೇಹದಲ್ಲಾಗಲಿ ಮನಸ್ಸಿನಲ್ಲಾಗಲಿ ಉತ್ಸಾಹ ಇರೋದಿಲ್ಲ, ಏನೋ ಯಾಂತ್ರಿಕವಾಗಿ ಊಟ ಮಾಡಬೇಕಲ್ಲ ಅಂತ ಮಾಡೋವಂತಹದ್ದು, ಅಲ್ಲಿ ಹೋಗಬೇಕಲ್ಲ ಅಂತ ಹೋಗುವಂತಹದ್ದು, ಯಾರನ್ನೋ ಮಾತಾಡಿಸ್ಬೇಕಲ್ಲ ಅಂತ ಮಾತಾಡಿಸುವಂತಹದ್ದು. ಸೊ ದೆರ್ ಈಸ್ ನೋ ಉತ್ಸಾಹ, ಎಲ್ಲೂ ಕೂಡ ಉತ್ಸಾಹ ಇಲ್ಲ. ಯಾಕೆ ಅಂತಂದರೆ ಆ ಯೌವನ ಕಳೆದು ಮುಪ್ಪು ನಿಧಾನವಾಗಿ ಆ ನಡು ವಯಸ್ಸು ಅನ್ನುವಂತಹದ್ದು ಮಧ್ಯ ವಯಸ್ಕ ಅಂತ ಹೇಳ್ತೀವಿ, ಅದು ಕೂಡ ಕಳೆದು ಹೋಗುತ್ತೆ. ಅದು ಕೂಡ ಕಳೆದಾಗ ನಿಧಾನವಾಗಿ ಆ ಮುಪ್ಪು ಅನ್ನುವಂತಹದ್ದು ದೇಹವನ್ನು ಪ್ರವೇಶಿಸುತ್ತೆ. ಆ ಸಂದರ್ಭದಲ್ಲಿ ಲಕ್ಷಣಗಳೇ ಹಾಗೆ, ಆಗ ಮನಸ್ಸಿನಲ್ಲಿ ಹುರುಪಿರೋದಿಲ್ಲ, ದೇಹದಲ್ಲಿ ಶಕ್ತಿ ಇರೋದಿಲ್ಲ. ಯಾವುದೇ ಒಂದು ಆಹಾರ ಇದು ನನಗೆ ತುಂಬ ಇಷ್ಟ ಅಂತಂದ್ರೆ ಅದನ್ನು ಜಾಸ್ತಿ ತಿನ್ನಕ್ಕಾಗೋದಿಲ್ಲ. ಸೊ ಯಾವುದನ್ನು ಎಂಜಾಯ್ ಮಾಡೋಕ್ಕಾಗಲ್ಲ. ನನಗೆ ಬಹಳ ಇಷ್ಟವಾದ ಆಹಾರ ಇದು, ಬಟ್ ಐ ಕೆನಾಟ್ ಈಟ್ ಇಟ್, ಐ ಕೆನಾಟ್ ಡೈಜೆಸ್ಟ್. ಸಿ, ಸೊ ಏನೊಂದು ಬೇಡ ಅಥವಾ ಎಲ್ಲ ಬೇಕು. ಆ ಎಲ್ಲ ಬೇಕು ಅಂತ ಸಿಕ್ಕಿದಾಗ ಕೂಡ ಅದನ್ನು ಅನುಭವಿಸೋದಕ್ಕೆ ಶಕ್ತಿ ಇಲ್ಲ. ದಟ್ ಈಸ್ ಮುಪ್ಪು. ಸೊ ನಿನಗೆ ಆ ರೀತಿ ಆಗದೆ ಇರಲಿ. ಅಜರ ಮೇ ಯು ಬಿ ಫ್ರೀ ಫ್ರಮ್ ಓಲ್ಡ್ ಏಜ್. ದಿಸ್ ಈಸ್ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಬ್ಲೆಸ್ಸಿಂಗ್. ಪ್ರತಿಯೊಬ್ಬರಿಗೂ ಇಷ್ಟ ಇರುತ್ತೆ, ನನಗೂ ಆ ಥರ ಒಂದು ಬ್ಲೆಸ್ಸಿಂಗ್ ಸಿಗಲಿ ಅಂತ. ಬಟ್ ಹನುಮಂತ ಈಸ್ ಅನ್ಹ್ಯಾಪಿ ಅಬೌಟ್ ಇಟ್. ಅಜರ ಅಮರ, ಅಜರ ಅಜರ ಅಂತ ಹೇಳಿದ್ರು ಕೂಡ ಅವನಿಗೇನು ಸಂತೋಷ ಆಗಲಿಲ್ಲ, ಆನಂದ ಆಗಲಿಲ್ಲ. ಹಿ ಈಸ್ ನಾಟ್ ಹ್ಯಾಪಿ. ಸೀತೆ ಹೇಳ್ತಾಳೆ, ಓಕೆ, ಯು ಆರ್ ನಾಟ್ ಹ್ಯಾಪಿ ವಿತ್ ದಿಸ್ ಬ್ಲೆಸ್ಸಿಂಗ್ ಕಾಲ್ಡ್ ಅಜರ ಅಮರ. ಮೇ ಯು ಬಿ ಡೆತ್ಲೆಸ್, ನಿನಗೆ ಮರಣನೇ ಆಗದೆ ಇರಲಿ. ಅಗೇನ್ ದಿಸ್ ಈಸ್ ಆಲ್ಸೋ ಎವ್ರಿಬಡಿ, ಯಾರಿಗೂ ಸಿ, ಯಾರಿಗೆ ಎಂಥದ್ದೇ ಕಷ್ಟ ಆದರೂ ಕೂಡ ಸಾಯಬೇಕು ಅನ್ನೋ ಸ್ಥಿತಿಗೆ ಮನುಷ್ಯ ಬರೋದಿಲ್ಲ, ಮನಸ್ಥಿತಿಗೆ ಬರೋದಿಲ್ಲ. ಸೊ ಸಾಯೋದಕ್ಕೆ ಯಾರಿಗೂ ಇಷ್ಟ ಇಲ್ಲ, ಮರಣ ಬೇಡ. ಬಟ್ ಅದು ಅನಿವಾರ್ಯ, ಯಾವತ್ತೋ ಒಂದು ದಿವಸ ಮರಣ ಅನ್ನುವಂತಹದ್ದು ಬಂದೇ ಬರುತ್ತೆ ಅನ್ನೋದು ಪ್ರತಿಯೊಬ್ಬರೂ ತಿಳ್ಕೊಂಡಿರುವಂತಹ ಸತ್ಯ. ಬಟ್ ಆ ಮರಣ ಅನ್ನುವಂತಹದ್ದು ಯಾವಾಗ ಬರುತ್ತೆ, ನೋಬಡಿ ನೋಸ್. ಎನಿ ಟೈಮ್ ಇಟ್ ವಿಲ್ ಕಮ್ ಅಂಡ್ ಟೇಕ್ ಅಸ್. ಸೊ ಮನುಷ್ಯನಿಗೆ ಆ ಒಂದು ಹೆದರಿಕೆ, ಯಾವ ಕ್ಷಣದಲ್ಲಿ ಅದು ಬರಬಹುದು. ಸೊ ಗಮನ ಮರಣದ ಕಡೆ ಹೋಗದೆ ಹೋದರೂ ಕೂಡ ಹಿ ನೋಸ್ ದಟ್ ಟ್ರೂತ್. ಯಾವುದೋ ಒಂದು ಸಮಯದಲ್ಲಿ ಇಂತಹ ಒಂದು ಘಟನೆ, ಮರಣ ಅನ್ನುವಂತಹದ್ದು ಸಂಭವಿಸತ್ತೆ.
ಸೊ ದಟ್ ಫಿಯರ್ ಈಸ್ ದೇರ್ ಎಲ್ಲೋ ಒಂದು ಕಡೆ. ಬಟ್ ಒಬ್ಬ ಮನುಷ್ಯನಿಗೆ ನೀನು ಎಂದೂ ಕೂಡ ನಿನಗೆ ಮರಣ ಅನ್ನುವಂತಹದ್ದು ಆಗದೇ ಇಲ್ಲ ಅಂತಂದರೆ ಅವನು ಎಷ್ಟು ಧೈರ್ಯವಾಗಿರ್ಬೋದು. ಪ್ರತಿ ಕ್ಷಣ ಅವನಲ್ಲಿ ಆ ಧೈರ್ಯ ಇರುತ್ತೆ. ಯಾಕೆಂದರೆ ಹಿ ನೋಸ್ ದಟ್ ಐ ಆಮ್ ನಾಟ್ ಗೋಯಿಂಗ್ ಟು ಡೈ. ಒನ್ ಆಫ್ ದ ವಂಡರ್ಫುಲ್ ಬ್ಲೆಸ್ಸಿಂಗ್ಸ್. ಯಾಕೆಂತಂದರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಅನೇಕಗಳನ್ನು ಅಚೀವ್ ಮಾಡ್ತಾ ಹೋಗ್ತಾನೆ. ಅವನು ಏನೇ ಅಚೀವ್ ಮಾಡಿದ್ರು ಕೂಡ ಅಲ್ಲಿ ಆಸೆ, ಅಚೀವ್ಮೆಂಟು ಅದೆಲ್ಲ ಆಗ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ನಾನು ಯಾವತ್ತೋ ಒಂದು ದಿವಸ ನಾನು ಮರಣವನ್ನು ಹೊಂದುವಂತಹದ್ದು ನಿಜ ಅನ್ನುವ ಒಂದು ಬಹಳ ದೊಡ್ಡ ರಹಸ್ಯ ಅವನು ತಿಳ್ಕೊಂಡಿರ್ತಾನೆ. ಇನ್ ಸ್ಪೈಟ್ ಆಫ್ ದಟ್ ಅವನು ಅನೇಕ ಅಚೀವ್ಮೆಂಟ್ಗಳನ್ನ ಮಾಡ್ತಾ ಇರ್ತಾನೆ. ಒಂದು ವೇಳೆ ಮರಣವೇ ನನಗೆ ಬರೋದಿಲ್ಲ ಅಂತಂದರೆ ಏನು ಅಚೀವ್ಮೆಂಟ್ಸ್ ಮಾಡ್ತಾನೆ ಇರ್ತಾನಲ್ಲ ಆ ಪ್ರತಿಯೊಂದನ್ನು ಅವನು ಅನುಭವಿಸ್ತಾ ಹೊಟ್ಟೋಗ್ತಾನೆ. ಯಾಕೆಂತಂದರೆ he comes to understand that there will be no death. ಸೊ ಆ ರೀತಿಯಲ್ಲಿ ಇಲ್ಲಿ ಸೀತೆ ಅವನಿಗೆ ಅಮರ, ಮೇ ಯು ಬಿ ಡೆತ್ಲೆಸ್, ನೀನು ಚಿರಂಜೀವಿಯಾಗಿರು, ನಿನಗೆ ಮರಣ ಅನ್ನುವಂತಹದ್ದೇ ಆಗೋದಿಲ್ಲ. ಇಂತಹ ಆಶೀರ್ವಾದವನ್ನು ಅವಳು ಹನುಮಂತನಿಗೆ ಕೊಡ್ತಾಳೆ. ಅಗೇನ್ ನೌ ಆಲ್ಸೋ ಹನುಮಂತ ಈಸ್ ನಾಟ್ ಹ್ಯಾಪಿ ಅಬೌಟ್ ದಿಸ್. ಅಂಡ್ ಶಿ ಸೇಸ್, ಗುಣನಿಧಿ ಸುತ, ಸಕಲ ಸದ್ಗುಣಗಳ ಗಣಿ ನೀನಾಗು ಅಂತಂದರೆ ನಿನ್ನಲ್ಲಿ ಎಲ್ಲ ರೀತಿಯ ಒಳ್ಳೊಳ್ಳೆಯ ಸದ್ಗುಣಗಳು ಮೇಳೈಸಲಿ, ನಿನ್ನಿಂದ ಹೊರಹೊಮ್ಮಲಿ. ಅಗೇನ್ ಹಿ ಈಸ್ ನಾಟ್ ಹ್ಯಾಪಿ. ಈಗ ಸೀತೆ ಹೇಳ್ತಾಳೆ, ಕರಹು ಬಹುತ ರಘುನಾಯಕ ಚೋಹೋ. ಸೊ ಮೇ ಭಗವಾನ್ ರಾಮಚಂದ್ರಜಿ ಲವ್ ಯು ವೆರಿ ಮಚ್ ಅಂತಂದರೆ ಶ್ರೀರಾಮಚಂದ್ರನ ಸಂಪೂರ್ಣ ಪ್ರೀತಿ ನಿನಗೆ ಸಿಗಲಿ, ನಿನ್ನನ್ನು ಅವನು ಹೆಚ್ಚು ಪ್ರೀತಿಸಲಿ. ಸೊ ಪ್ರಭು ಶ್ರೀರಾಮಚಂದ್ರ ರಘುನಾಥ ರಾಮಚಂದ್ರನಿಗೆ ಅತ್ಯಂತ ಪ್ರೀತಿ ಪಾತ್ರನಾದ ವ್ಯಕ್ತಿಯಾಗು ನೀನು ಅಂತ ಆಶೀರ್ವಾದ ಮಾಡ್ತಾಳೆ. ಸೊ ವೆನ್ ಸೀತೆ ಶಿ blessed like this, ಹನುಮಂತ heard it, these words. ಪ್ರಭು ಶ್ರೀರಾಮನಿಗೆ ನೀನು ಅತ್ಯಂತ ಪ್ರೀತಿ ಪಾತ್ರನಾಗು ಅನ್ನುವಂತಹ ಮಾತುಗಳನ್ನು ಸೀತೆ ಹನುಮಂತನಿಗೆ ಆಶೀರ್ವಾದ ಅಂತ ಹೇಳಿ ಆಶೀರ್ವಾದ ಮಾಡ್ತಾಳೆ. ಯಾವಾಗ ಅವನ ಕಿವಿಗೆ ಪ್ರಭು ಶ್ರೀರಾಮಚಂದ್ರ ಅನ್ನುವಂತಹ ಶಬ್ದ ಕೇಳುತ್ತೆ, ದಟ್ ಇಟ್ ಸೆಲ್ಫ್ ಆ ಪ್ರಭು ಶ್ರೀರಾಮ ಅನ್ನುವಂತಹ ಆ ಶಬ್ದನೇ ಅವನಲ್ಲಿ ಒಂದು ರೀತಿಯ ಬಹಳ ದೊಡ್ಡ ಉತ್ಸಾಹವನ್ನು ಅವನಿಗೆ ತಂದು ಕೊಟ್ಬಿಡುತ್ತೆ. ಬಿಕಾಸ್ ಫಾರ್ ಹಿಮ್ ರಾಮ ಈಸ್ ಎವ್ರಿಥಿಂಗ್. ಸೊ ಆ ರಾಮನಾಮ, ಆ ಒಂದು ಶಬ್ದ ರಘುನಾಥ ರಾಮಚಂದ್ರ ಅನ್ನುವಂತಹ ಶಬ್ದ ಅವನಲ್ಲಿ ಬಹಳ ದೊಡ್ಡ ಉತ್ಸಾಹವನ್ನು ತಂದುಕೊಡುತ್ತೆ. ಅಂಡ್ ಅದರ ಜೊತೆಗೆ ಹಿ ಆಲ್ಸೋ ಹರ್ಡ್, ಅಂತಹ ಪ್ರಭು ಶ್ರೀರಾಮಚಂದ್ರನಿಗೆ ನೀನು ಬಹಳ ಪ್ರೀತಿ ಪಾತ್ರನಾದ ವ್ಯಕ್ತಿಯಾಗು. ಓಹ್, ವಾಟ್ ಎ ವಂಡರ್ಫುಲ್ ಆಶೀರ್ವಾದ. ಸೊ ಹನುಮಂತ ಬಿಕೇಮ್ ವೆರಿ ಹ್ಯಾಪಿ, ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಸೊ ಅವನಿಗೆ ಬೇರೆ ಇನ್ನೇನೂ ಬೇಕಿರಲಿಲ್ಲ. ಕರಹು ಕೃಪಾ ಪ್ರಭು ಆಸ ಸುನಿಕಾನ, ನಿರ್ಭರ ಪ್ರೇಮ ಮಗನ ಹನುಮಾನ. ಸೊ ವೆನ್ ಹನುಮಂತ heard these words from Sita Mate, may Prabhu Sri Ramachandra shower his infinite grace upon you. See, infinite grace. So that infinite love, infinite grace ನಿನ್ನ ಮೇಲೆ ಸುರಿಸಲಿ ಅವನು ಪ್ರಭು ಶ್ರೀರಾಮಚಂದ್ರ. ಸೊ ಹಿ ಈಸ್ ಟೋಟಲಿ ಅಬ್ಸರ್ವ್ಡ್ ಇನ್ ದಟ್ ಪ್ಯೂರ್ ಲವ್. ಯಾವಾಗ ಹನುಮಂತ ಇಂತಹ ಒಂದು ಮಾತುಗಳನ್ನು ಸೀತೆ ಆಶೀರ್ವಾದ ರೂಪದಲ್ಲಿ ಹನುಮಂತನಿಗೆ ಕೊಡ್ತಾಳೆ, ಸೊ ಅವನ ಕಿವಿಗೆ ಇದೆಲ್ಲ ಬೀಳತ್ತೆ. ಪೂರ್ಣ ಪ್ರೇಮದಲ್ಲಿ ತನ್ನನ್ನು ತಾನು ಕಳ್ಕೊಂಡ್ಬಿಡ್ತಾನೆ ಹನುಮಂತ. ಸೊ ಅವನಿಗೆ ಪ್ರಭು ಶ್ರೀರಾಮಚಂದ್ರ ಅನ್ನುವಂತಹದ್ದು ಅಷ್ಟು ದೊಡ್ಡ ನಿಧಿ ಅವನಿಗೆ. ಸೊ ಅಲ್ಲಿ ಇವನು ತನ್ನನ್ನು ತಾನು ಮರೆತು ಬಿಡ್ತಾನೆ. ಸೊ ಹಿ ಬಿಕಮ್ಸ್ ಒನ್ ವಿತ್ ದ್ಯಾಟ್. ತಲ್ಲೀನ ಅಂತ ಹೇಳ್ತೀವಲ್ಲ ನಾವು,
ಒಂದು ಸಂಗೀತ ಏನಾದ್ರು ನಾವು ನೋಡಿದಾಗ ಸಂಗೀತದಲ್ಲಿ ತಲ್ಲೀನ ಅಂತಂದರೆ ಅದರಲ್ಲಿ ಮುಳುಗೋಗುವಂಥದ್ದು. ಸೊ ಎಕ್ಸಾಕ್ಟ್ಲಿ ಲೈಕ್ ಸೀತೆ ಇಂತಹ ಒಂದು ಆಶೀರ್ವಾದವನ್ನು ಕೊಟ್ಟಾಗ ಅವನು ಕೇಳಿಸ್ಕೊತಾನಲ್ಲ ಈ ಶಬ್ದಗಳನ್ನು. ಸೊ ಈ ಶಬ್ದಗಳಲ್ಲಿ ಇಂತಹ ಆಶೀರ್ವಾದದಲ್ಲಿ ಅವನು ತಲ್ಲೀನನಾಗಿ ಹೋಗ್ತಾನೆ, ಒಂದಾಗಿ ಹೋಗ್ತಾನೆ. ಸೊ ದಿಸ್ ಈಸ್ ದಿ ಟ್ರೂ ಸೈನ್ ಆಫ್ ಎ ಡಿವೋಟಿ. ಒಬ್ಬ ಡಿವೋಟಿಗೆ ಬೇಕಾಗಿರುವಂತಹದ್ದೇ ಇದು. ಸೊ ಹನುಮಂತನಿಗೆ ಭಗವಂತನಿಂದ ಬೇರೆ ಏನೂ ಬೇಕಿರಲಿಲ್ಲ. ಸಾಮಾನ್ಯವಾಗಿ ಒಬ್ಬ ಭಕ್ತ ಅಂತಂದಾಗ ಒಬ್ಬ ಭಕ್ತ ಭಗವಂತನನ್ನ ಯಾಕೆ ಪ್ರಾರ್ಥನೆ ಮಾಡ್ತಾನೆ ಅಂತಂದರೆ ಭಗವಂತನನ್ನ ಸಾಮಾನ್ಯವಾಗಿ ಭಕ್ತ ಯಾವ ರೀತಿ ಅರ್ಥ ಮಾಡ್ಕೊಂಡಿರ್ತಾನೆ, ಭಗವಂತ ಅಂತಂದಾಗ ಹಿ ಈಸ್ ಎ ಗಿವರ್, ಹಿ ಈಸ್ ಎ ಪ್ರೊವೈಡರ್. ಸೊ ಈಗ ನನಗೆ ಏನೋ ಕೆಲವುಗಳು ಬೇಕು, ನಾನು ಪ್ರಯತ್ನ ಪಟ್ಟೆ ಅವುಗಳನ್ನ ನಾನೇ ಸಂಪಾದನೆ ಮಾಡ್ಕೋಬೇಕು ಅಂತ. ಸೊ ನನ್ನ ಕೈನಲ್ಲಿ ಆಗಲಿಲ್ಲ. ಸೊ ಬಿಯಾಂಡ್ ಮೈ ಲಿಮಿಟ್ಸ್ ಅದು. ಸೊ ಅದರಿಂದ ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ಗ್ರ್ಯಾಂಟ್ ದೋಸ್ ಥಿಂಗ್ಸ್. ಸೊ ಐ ಆಮ್ ಪ್ರೇಯಿಂಗ್, ನನಗೆ ನೀನು ಕೊಡು. ಸೊ ಬಿಟ್ವೀನ್ ಡಿವೋಟಿ ಆ್ಯಂಡ್ ಭಗವಂತ ಅಂತಂದಾಗ ಸಾಮಾನ್ಯವಾಗಿ ದಿಸ್ ಈಸ್ ದಿ ಕನೆಕ್ಷನ್. ಸೊ ದೆರ್ ಈಸ್ ಎ ಗಾಡ್, ಐ ಪ್ರೇ, ನಾನು ಪ್ರೇ ಮಾಡ್ತಾ ಇದ್ದೀನಿ, ನನಗೆ ಕೊಡು ಅಷ್ಟೇ. ಇಟ್ಸ್ ಲೈಕ್ ಬಿಸ್ನೆಸ್. ನಾನು ನಿನ್ನ ಪೂಜೆ ಮಾಡ್ತಾ ಇದ್ದೀನಲ್ಲ, ನಾನು ಪೂಜೆ ಮಾಡ್ತೀನಿ, ಪ್ರೀತಿ ಮಾಡ್ತೀನಿ, ನಿನ್ನನ್ನು ಪ್ರೇ ಮಾಡ್ತಾ ಇದ್ದೀನಿ. ಸೊ ನೀನು ಕೊಡು ನನಗೆ, ನಾನು ನಿನಗೆ ಇದನ್ನೆಲ್ಲ ಕೊಡ್ತಾ ಇಲ್ವಾ. ಇಟ್ಸ್ ಲೈಕ್ ಎ ಬಿಸ್ನೆಸ್. ಬಟ್ ನಿಜವಾದ ಭಕ್ತ ಏನು ಅಂತಂದರೆ ಭಗವಂತನಿಂದ ಅವನಿಗೇನು ಬೇಡ, ಭಗವಂತನೇ ಬೇಕು. ದಟ್ ಈಸ್ ದಿ ಟ್ರೂ ಡಿವೋಟಿ. ಸೊ ಇಟ್ ಈಸ್ ಎಕ್ಸಾಕ್ಟ್ಲಿ ಹನುಮಂತನಿಗೆ ಬೇಕಾಗಿರೋದೇ ಅದು. ಸೊ ಅದರಿಂದ ಅವನು ಶೀಲ ಮೇಳೈಸಲಿ, ಒಳ್ಳೊಳ್ಳೆ ಸದ್ಗುಣಗಳು ಮೇಳೈಸಲಿ, ಮೇಯು ಬಿ ಅಜರ ಅಮರ, ಈ ರೀತಿ ಬೇರೆ ಬೇರೆ ಅನೇಕ ಆಶೀರ್ವಾದಗಳನ್ನು ಮಾಡಿದ್ರು ಕೂಡ ಅವನು ಹಿ ಫೀಲ್ಸ್ ಅನ್ಹ್ಯಾಪಿ. ಇದೇನು ಮಹಾ, ನನಗೆ ಇದು ಯಾವುದು ನನಗೆ ಬೇಕಿಲ್ಲ, ನನಗೆ ಬೇಡದೇ ಇರೋದೇ ಆಶೀರ್ವಾದ ಮಾಡ್ತಾ ಇದ್ದಾಳಲ್ಲ, ನಾನು ಏನು ಮಾಡಲಿ, ಚಿರಂಜೀವಿಯಾಗಿ ಇದ್ಕೊಂಡು ಏನು ಮಾಡಲಿ. ಸೊ ನನಗೆ ಅಜರ ಮುಪ್ಪು ಬಾರದಿರಲಿ ಅಂತ ಆಶೀರ್ವಾದ ಮಾಡಿದ್ರು ಏನು ಮಾಡಲಿ, ಆ ಒಂದು ಸದೃಢ ಶರೀರವನ್ನು ಇಟ್ಕೊಂಡು ಏನು ಮಾಡಲಿ, ಅದು ನಾನೇನು ಮಾಡಲಿ, ನನಗೆ ಯಾಕೆ ಬೇಕು ಶರೀರ. ಸೊ ದಿಸ್ ಈಸ್ ದಿ ಆಟಿಟ್ಯೂಡ್. ದೆನ್ ವಾಟ್ ಈಸ್ ಇಟ್ ಆ್ಯಕ್ಚುಲಿ ಯು ವಾಂಟ್? ಐ ವಾಂಟ್ ಭಗವಂತ ಅಲೋನ್, ದಟ್ಸ್ ಆಲ್. ಸೊ ಹಿಯರ್ ವಿ ಕ್ಯಾನ್ ಸಿ ದಟ್ ಇನ್ ಹನುಮಂತ. ಸೊ ಯಾವಾಗ ಸೀತೆ ಹನುಮಂತನಿಗೆ ಏನು ಬೇಕು ಅನ್ನುವಂತಹದ್ದು ಗೊತ್ತಾಗುತ್ತೆ, ಸೊ ಅವಳು ಆಶೀರ್ವಾದ ಮಾಡ್ತಾಳೆ, ನೀನು ಪ್ರಭು ಶ್ರೀರಾಮಚಂದ್ರನಿಗೆ ಬಹಳ ಅತ್ಯಂತ ಪ್ರೀತಿಪಾತ್ರನಾದ ವ್ಯಕ್ತಿಯಾಗು. ಸೊ ಲೆಟ್ ಶ್ರೀರಾಮಚಂದ್ರ ಸಂಪೂರ್ಣವಾಗಿ ತನ್ನ ಪ್ರೇಮವನ್ನು ನಿನ್ನ ಮೇಲೆ ಅವನು ಹರಿಸಲಿ. ದಟ್ ಇನ್ಫಿನಿಟ್ ಲವ್, ಇನ್ಫಿನಿಟ್ ದಟ್ ಡಿವೈನ್ ಗ್ರೇಸ್ ನಿರಂತರವಾಗಿ ನಿನ್ನ ಮೇಲೆ ಅದು ಭಗವಂತ ಸುರಿಸಲಿ. ಅದು ಎಂದಿಗೂ ಕಡಿಮೆ ಆಗಬಾರ್ದು. ದಟ್ ಈಸ್ ಇನ್ಫಿನಿಟ್. ಎಂದಿಗೂ ಕಡಿಮೆಯಾಗದಂತಹ ಪ್ರೀತಿಯ ಭಗವಂತ ಶ್ರೀರಾಮಚಂದ್ರ ನಿನಗೆ ಕರುಣಿಸಲಿ. ಸೊ ದಿಸ್ ಕೈಂಡ್ ಆಫ್ ಬ್ಲೆಸ್ಸಿಂಗ್ಸ್ ಸೀತೆ ಹನುಮಂತನಿಗೆ ಕೊಟ್ಟಾಗ, ಯಾವಾಗ ಹನುಮಂತ ಈ ಮಾತುಗಳನ್ನು ಸೀತೆಯಿಂದ ಕೇಳಿಸ್ಕೊತಾನೆ, ಓ ದಿಸ್ ಈಸ್ ವಾಟ್ ಐ ವಾಂಟೆಡ್, ಓ ಫ್ಯಾಂಟಾಸ್ಟಿಕ್. ಸೊ ಅವನೇನು ಮಾಡ್ತಾನೆ, ಆ ಒಂದು ಮಾತುಗಳನ್ನು ಕೇಳ್ತಾ ಕೇಳ್ತಾ ಅದರಲ್ಲಿ ತಲ್ಲೀನನಾಗಿ ಹೋಗ್ತಾನೆ. ಅವನಿಗೆ ಬೇಕಾಗಿದ್ದೇ ಅದು, ನಿಜವಾಗಿ ಬೇಕಾಗಿರುವಂತಹದ್ದು ದಿಸ್ ಲವ್ ಆ್ಯಂಡ್ ಡಿವೋಷನ್. ಸೊ ದಿಸ್ ಶೋಸ್ ಹನುಮಂತ ಈಸ್ ಎ ವೆರಿ ಸುಪೀರಿಯರ್ ಡಿವೋಟಿ. ಡಿವೋಟಿ ಅಂತಂದಾಗ ಸಾಮಾನ್ಯವಾಗಿ ನಾವೆಲ್ಲ ಭಗವಂತನಿಂದ ಏನೋ ಒಂದು ಪಡ್ಕೋಬೇಕು ಅಂತ ಹೇಳಿ ನಾವು ಭಗವಂತನನ್ನ ಭಕ್ತಿ ಮಾಡ್ತೀವಿ. ನಮ್ಮ ಭಕ್ತಿ ಈಸ್ ಎ ವ್ಯಾಪಾರ. ಬಟ್ ಹನುಮಂತಂದು ಆ ಥರ ಇಲ್ಲ, ಸುಪೀರಿಯರ್ ಡಿವೋಟಿ. ಹಿ ವಾಂಟ್ಸ್ ಭಗವಂತ ಅಲೋನ್, ದಟ್ಸ್ ಆಲ್. ಸೊ ಭಗವಂತನಿಂದ ಏನೊಂದು ಬೇಕಿಲ್ಲ, ಭಗವಂತನೇ ಬೇಕು, ದಟ್ಸ್ ಆಲ್, ನೋ ಕಾಂಪ್ರಮೈಸ್. ಸೊ ಯಾವಾಗ ಸೀತಾಮಾತೆ ಇಂತಹ ಒಂದು ಆಶೀರ್ವಾದವನ್ನು ಅವನಿಗೆ ಮಾಡ್ತಾಳೆ, ಸೀತೆಯ ಮಾತುಗಳನ್ನು ಅವನು ಹನುಮಂತ ಕೇಳ್ತಾನೆ. ಹನುಮಂತ, ಹಿಸ್ ಹಾರ್ಟ್ ಈಸ್ ಫಿಲ್ಡ್ ವಿತ್ ಲವ್ ಅಂಡ್ ಡಿವೋಷನ್.
ಬಾರ ಬಾರ ನಾ ಏಸಿ ಪದಸೀಸ ಬೋಲೋ ಬಚನ ಚೋರಿ ಕರಕೀಸ ಅಬಕೃತ ಕೃತ್ಯ ಬಯವು ಮೈ ಮಾತ ಆಶಿಷ ತವ ಅಮೋಘ ಬಿಖ್ಯಾತ. ಸೊ ಹನುಮಂತನಿಗೆ ಈ ಇಂತಹ ಆಶೀರ್ವಾದ ಸಿಕ್ಕಿದ ಮೇಲೆ ಹನುಮಂತ ಇಸ್ ಸೋ ಎಕ್ಸೈಟೆಡ್. ಆ ಎಕ್ಸೈಟ್ಮೆಂಟಲ್ಲಿ ಅವನಿಗೆ ಏನು ಮಾಡಬೇಕು ಅನ್ನೋಂತಹದ್ದೇ ಗೊತ್ತಾಗ್ತಲ್ಲ. ಯಾಕೆಂತಂದ್ರೆ ಹಿ ಹ್ಯಾಸ್ ರಿಸೀವ್ಡ್ ಸಚ್ ಗ್ರೇಟ್ ಬ್ಲೆಸ್ಸಿಂಗ್ಸ್ ಫ್ರಮ್ ಸೀತಾಮಾತಾ. ಅವನಿಗೆ ಬೇಕಾಗಿರೋಂತಹದ್ದನ್ನು ಸೀತಾಮಾತೆ ಕೊಟ್ಟಿದ್ದಾಳೆ. ಸೊ ಅವನಿಗೆ ಒಂದು ಪೂರ್ಣ ಪ್ರಮಾಣದಲ್ಲಿ ಈಗ ನಮಗೆ ಏನು ಬೇಕು ಅದು 100% ಸಿಕ್ಕಿದಾಗ ನಾವು ಹೇಗೆ ಎಕ್ಸೈಟ್ ಆಗ್ತೀವಿ, ಇಟ್ ಈಸ್ ಎಕ್ಸಾಕ್ಟ್ಲಿ ಹನುಮಂತನಿಗೆ ಬೇಕಾಗಿದ್ದೇ ಅಂತಹದ್ದನ್ನೇ ಸೀತಾಮಾತೆ ಶಿ ಬ್ಲೆಸ್ಸಸ್. ಸೊ ನೌ ಹಿ ಈಸ್ filled with this bhakti, devotion, love. ಸೊ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಹನುಮಂತ ಏನು ಮಾಡ್ತಾನೆ, ಸೀತೆಯ ಚರಣಗಳಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾನೆ. ಬಾರ ಬಾರ ನಾ ಏಸಿ ಪದಸೀಸ. ಅವನಿಗೆ ಸುಮ್ಮನೆ ಇರೋಕ್ಕಾಗಲೇ ಇಲ್ಲ. ಸೀತೆಯನ್ನು ನೋಡ್ತಾನೆ, ದಿಸ್ ಸೀತೆ, ಶೀ ಬ್ಲೆಸ್ಡ್ ಮೀ ಲೈಕ್ ದಿಸ್. ಹೋಗ್ತಾನೆ, ನೋಡ್ತಾನೆ, ಅವಳ ಕಾಲು ಹಿಡ್ಕೊಂಡು ಅವಳಿಗೆ ಕಾಲಿಗೆ ನಮಸ್ಕಾರವನ್ನು ಮಾಡ್ತಾನೆ, ಮತ್ತೆ ಮತ್ತೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಸೊ ಮಾತಾ ಸೀತಾದೇವಿಯ ಆಶೀರ್ವಾದ ಅವನ ಹೃದಯದಲ್ಲಿ ಇಟ್ ಈಸ್ ಫಿಲ್ಡ್. ಸೊ ಅವಳ ಎದುರಿಗೆ ನಿಂತ್ಕೊಂಡು ತನ್ನ ಎರಡೂ ಕೈಗಳನ್ನು ಜೋಡಿಸಿ ಬಹಳ ವಿನಯದಿಂದ ಅವಳೊಂದಿಗೆ ಮಾತನಾಡ್ತಾನೆ. ಹೇ ಅಮ್ಮ, ಯಾಕೆಂದರೆ ಹಿಸ್ ಹಾರ್ಟ್ ಇಸ್ ಫಿಲ್ಡ್, ಹಿ ಈಸ್ ವೆರಿ ಹ್ಯಾಪಿ. What he wanted, he got it. So heart is filled. So he is so humble. ಅವಳ ಎದುರುಗಡೆ ನಿಂತ್ಕೊಂಡು ಕೈಗಳನ್ನು ಜೋಡಿಸಿ ಬಹಳ ವಿನಯದಿಂದ ಅವಳ ಜೊತೆಗೆ ಮಾತನಾಡ್ತಾನೆ. ಹೇ ಅಮ್ಮ, ನೌ ಐ ಆಮ್ ಟೋಟಲಿ ಫುಲ್ಫಿಲ್ಡ್. ನನಗೀಗ ಬಹಳ ತೃಪ್ತಿ ಆಯಿತು. ಈಗ ನೀನು ಕೊಟ್ಟಂತಹ ಆಶೀರ್ವಾದ ಇದೆಯಲ್ಲ, ಇದು ನನಗೆ ಬೇಕಿತ್ತು. So I am totally happy. My heart is filled. I am totally fulfilled. ಸೊ ಸೀತೆ ಹನುಮಂತನಿಗೆ ಪ್ರಭು ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ನಿನಗೆ ಸಿಗೋ ಹಾಗಾಗಲಿ ಮತ್ತು ನಿರಂತರವಾಗಿ ಅವನು ತನ್ನ ಪ್ರೀತಿ, ಪ್ರೇಮ, ಕಾರುಣ್ಯ, ಎಲ್ಲವನ್ನ ಅವನು ನಿನ್ನ ಮೇಲೆ ನಿರಂತರ ಇನ್ಫಿನಿಟ್ ಲವ್ ಆ್ಯಂಡ್ ಡಿವೋಷನ್ ಅವೆಲ್ಲವನ್ನ ಸಿಗೋ ಹಾಗೆ ಆಗಲಿ ನಿನಗೆ ರಾಮಚಂದ್ರನಿಂದ, ಇಂತಹ ಆಶೀರ್ವಾದವನ್ನು ಮಾಡಿರ್ತಾಳೆ. ಸೊ ಅವಳ ಬ್ಲೆಸ್ಸಿಂಗ್ಸ್ ಅವನಿಗೆ ಹೃದಯ ತುಂಬಿ ಬಂದಂತೆ ಆಗಿದೆ. ಮತ್ತೆ ಮತ್ತೆ ಆ ಆಶೀರ್ವಾದವನ್ನು ನೆನೆದು ಅವಳ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಕೈ ಮುಗಿದು ಅವಳಿಗೆ ಹೇಳ್ತಾನೆ, ಹೇ ಅಮ್ಮ, ಯುವರ್ ಬ್ಲೆಸ್ಸಿಂಗ್ಸ್, ನೀ ಕೊಟ್ಟಿದೆಯಲ್ಲ ಆಶೀರ್ವಾದ, ಇಟ್ ಈಸ್ ಅಮೋಘ. ಅಂಡ್ ದಿಸ್ ಆಶೀರ್ವಾದ ಇಟ್ ವಿಲ್ ನೆವರ್ ಗೋ ವೇಸ್ಟ್. ದಟ್ ಈಸ್ ಅಮೋಘ. ಅಮೋಘ, ಇಟ್ ಸ್ಟೇಸ್ ಫಾರ್ ಎವರ್. ದಟ್ ಈಸ್ ಅಮೋಘ. ಸೊ ಇಟ್ ವಿಲ್ ನೆವರ್ ಗೋ ವೇಸ್ಟ್. ನಿನ್ನ ಬ್ಲೆಸ್ಸಿಂಗ್ಸ್ಗೆ ಅಷ್ಟು ಶಕ್ತಿ ಇದೆ. ದ ಎಂಟೈರ್ ವರ್ಲ್ಡ್ ನೋಸ್ ಇಟ್. ನನಗೆ ಬೇಕಾಗಿರುವಂತಹದ್ದು ಇದು. ಪ್ರಭು ಶ್ರೀರಾಮನ ಮೇಲಿನ ಭಕ್ತಿ ನನಗೆ ಬೇಕು. ಅದೇ ಸಿಗೋ ಹಾಗೆ ನೀನು ನನಗೆ ಆಶೀರ್ವಾದ ಮಾಡಿದೀಯಾ. ಇದಕ್ಕಿಂತ ಹೆಚ್ಚಿನ ಗಿಫ್ಟ್ ಇನ್ನೇನಿದೆ? ಏನೂ ಇಲ್ಲ. ದಿಸ್ ಈಸ್ ದಿ ಹೈಯೆಸ್ಟ್. ಇದಕ್ಕಿಂತ ಹೆಚ್ಚಿನದು ಬೇರೆ ಯಾವ್ದಾದ್ರು ಇದೇನೋ ಅಂತಹದ್ದು ನನಗೆ ಗೊತ್ತಿಲ್ಲ. ಅಮ್ಮ, ಐ ಆಮ್ ಬ್ಲೆಸ್ಡ್ ಆ್ಯಂಡ್ ಹ್ಯಾಪಿ. ನಾನು ಕೃತಾರ್ಥನಾದೆ ಅಂತ ಬಹಳ ವಿನಯದಿಂದ ಅವಳಿಗೆ ಬಹಳ ತೃಪ್ತಿಯಿಂದ ಹೇಳ್ತಾನೆ ಹನುಮಂತ. ಸುನಹು ಮಾತು ಮೋಹಿ ಅತಿಶಯ ಭೂಕ, ಲಾಗಿ ದೇಕಿ ಸುಂದರ ಫಲರೂಕ, ಸುನ್ಸುತ ಕರಹಿ ಬಿಪಿನ ರಕವಾರಿ, ಪರಮ ಸುಬಟ ರಜನೀಚರ ಬಾರಿ. ಇದು ಹೇಗೆ ಅಂತಂದ್ರೆ, ಇಲ್ಲಿ ಹನುಮಂತನ ಎರಡು ವಿಶೇಷ ಗುಣಗಳನ್ನು ನಾವು ನೋಡಬಹುದು. ಒಂದು, ಹನುಮಂತ ಇದು ರಾಮನ ಕಾರ್ಯ ಅಂತ ಹೇಳಿ ಲಂಕೆಯನ್ನು ದಾಟುವಂತಹ ಸಾಹಸವನ್ನು ಮಾಡ್ತಾನೆ.
ಜಾಂಬವಂತ ಕೂಡ ಅದೇ ಮಾತು ಹೇಳ್ತಾನೆ, ನೋಡಪ್ಪ ಇದು ಪ್ರಭು ಶ್ರೀರಾಮನ ಕಾರ್ಯ, ಇದು ಆಸ್ ಎ ಟೀಮ್ ವರ್ಕ್ ನಾವೆಲ್ಲ ನಿನ್ನ ಜೊತೆಲಿ ಇರ್ತೀವಿ, ಬಟ್ ನಮ್ಗೆ ಯಾರಿಗೂ ಇಷ್ಟು ದೊಡ್ಡ ಸಮುದ್ರವನ್ನು ಹಾರೋದಕ್ಕೆ ಆಗೋದಿಲ್ಲ, ಆ ಶಕ್ತಿ ಇರುವಂತಹದ್ದು ನಿನಗೆ ಮಾತ್ರ. ಸೊ ಈಗ ನೀನು ಸುಮ್ಮನೆ ಕೂತ್ಕೋಬಾರ್ದು. ಸೊ ಇಲ್ಲಿ ನಾವೆಲ್ಲ ನಿಂತು ಇಲ್ಲಿದ್ದು ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಈ ಕಾರ್ಯದಲ್ಲಿ ನೀನು ಯಶಸ್ವಿ ಆಗು ಅಂತ. ಸೊ ನೀನು ರಾಮನ ಕಾರ್ಯ ಮಾಡಬೇಕು, ಇದು ಪ್ರಭುವಿನ ಕಾರ್ಯ ಇದು. ಸೊ ಜಾಂಬವಂತ ಕೂಡ ಹನುಮಂತನಿಗೆ ಇದು ಪ್ರಭುವಿನ ಕಾರ್ಯ ಅಂತಂದಾಗ ಅವನಿಗೆ ಅದು ಇಟ್ಸ್ ಎ ಪ್ರವೋಕೇಶನ್. ಸೊ ಅದು ಅವನಿಗೆ ಮನಸ್ಸಿಗೆ ನಾಟತ್ತೆ, ಎಸ್ ಪ್ರಭುವಿನ ಕೆಲಸ ಅಂತಂದಮೇಲೆ ದಿಸ್ ಈಸ್ ಟಾಪ್ ಪ್ರಿಯಾರಿಟಿ, ಐ ವಿಲ್ ಗಿವ್ ಇಟ್. ಸೊ ಇದನ್ನು ನಾನು ನಿಲ್ಲಿಸೋದಿಲ್ಲ, ಐ ಆಮ್ ಗೋಯಿಂಗ್ ಟು ಡೂ ಇಟ್. ಮತ್ತು ಇದು ಪ್ರಭುವಿನ ಕಾರ್ಯ ಆಗಿರೋದ್ರಿಂದ ಇದು ಮಾಡಿ ಮುಗಿಸುವವರೆಗೆ ನನಗೆ ವಿಶ್ರಾಂತಿ ಬೇಡ, ನನಗೆ ಏನೊಂದು ಬೇಡ, ನಾಟ್ ಓನ್ಲಿ ವಿಶ್ರಾಂತಿ, ಅನ್ನ ಆಹಾರ ನಿದ್ರೆ ಯಾವುದೂ ಬೇಡ. ಸಿ ಹಿ ಪ್ರೂವ್ಡ್ ಇಟ್. ಯಾಕೆ ಅಂತಂದರೆ ಸಮುದ್ರವನ್ನು ಹಾರುವಾಗ ವರುಣ ದೇವತೆ ಮೈನಾಕನಿಗೆ ಒಂದು ಸಂದರ್ಭದಲ್ಲಿ ಹೇಳ್ತಾನೆ, ನೋಡು ಹನುಮಂತ ಈ ಮಾರ್ಗವಾಗಿ ಬರ್ತಾ ಇದ್ದಾನೆ, ಸಮುದ್ರವನ್ನು ದಾಟ್ಕೊಂಡು ಬರ್ತಾ ಇದ್ದಾನೆ, ಅವನು 100 ಯೋಜನದಷ್ಟು ವಿಸ್ತಾರವಾದ ಈ ಸಮುದ್ರವನ್ನು ದಾಟಿ ಹೋಗಬೇಕು. ಈಸ್ ಗೋಯಿಂಗ್ ಟು ಲಂಕಾ, ಈಸ್ ಗೋಯಿಂಗ್ ಟುವರ್ಡ್ಸ್ ಲಂಕಾ. ಸೊ ಅವನಿಗೆ ಮಾರ್ಗದ ಮಧ್ಯದಲ್ಲಿ ಆಯಾಸ ಆಗಬಾರ್ದು, ಯಾಕೆಂತಂದರೆ ಇಟ್ ಈಸ್ 100 ಯೋಜನ. 100 ಯೋಜನ ಅಂತಂದರೆ ಇಟ್ಸ್ ಅರೌಂಡ್ 800 ಮೈಲ್ಸ್, 1200 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ. ಸೊ ಸಚ್ ಎ ಬಿಗ್ ಡಿಸ್ಟೆನ್ಸ್. ಸೊ ಅವನಿಗೆ ಮಧ್ಯದಲ್ಲಿ ಅವನಿಗೆ ಆಯಾಸ ಆಗಬಾರ್ದು, ಪ್ರಯಾಣದ ಆಯಾಸ ಅಂತ ಹೇಳ್ತಾರಲ್ಲ ಅಂತಹದ್ದಾಗಬಾರ್ದು. ಸೊ ಅದರಿಂದ ಮೈನಾಕ ಆ್ಯಕ್ಚುಲಾಗಿ ಸಮುದ್ರದ ಕೆಳಗಡೆ ಇರುತ್ತೆ, ಇಟ್ಸ್ ಅ ಮೌಂಟನ್. ಸೊ ನೀನು ಹೋಗು, ನೀನು ಸಮುದ್ರದ ಮೇಲ್ಗಡೆ ಬಂದು ಹನುಮಂತ ಬರ್ತಾ ಇದ್ದಾನಲ್ಲ ಅವನ ಎದುರುಗಡೆ ಅವನ ಕಣ್ಣಿಗೆ ಕಾಣಿಸ್ಕೊಳ್ಳೋ ಹಾಗೆ ನೀನು ನಿಂತ್ಕೊಂಡು ಅವನನ್ನು ಕೇಳ್ಕೊ. ಅವನು ಬಂದು ನಿನ್ನಲ್ಲಿ, ಎಂತಂದರೆ ಮೈನಾಕ ಪರ್ವತ ಸಮುದ್ರದ ಆಳದಲ್ಲಿರುತ್ತೆ, ಬಟ್ ಆ ಒಂದು ಪರ್ವತದಲ್ಲಿ ಎಲ್ಲವೂ ಆಲ್ ಫೆಸಿಲಿಟೀಸ್ ಆರ್ ದೇರ್. ಸೊ ಅವನಿಗೆ ರೆಸ್ಟ್ ಮಾಡೋಕ್ಕೆ ಹೇಳು, ಸ್ವಲ್ಪ ಕಾಲ ನಿನ್ನಲ್ಲಿ ವಿಶ್ರಮಿಸಲಿ. ಲೆಟ್ ಹಿಮ್ ಡ್ರಿಂಕ್ ಸಮ್ ಫ್ರೆಶ್ ವಾಟರ್, ಲೆಟ್ ಹಿಮ್ ಈಟ್ ಫ್ರೆಶ್ ಫ್ರೂಟ್ಸ್. ಆ ಪರ್ವತದಲ್ಲಿ ಬೇಕಾದಷ್ಟು ಹಣ್ಣು ಬಿಡುವಂತಹ ಮರ ಗಿಡಗಳಿದೆ, ಸ್ವಲ್ಪ ರೆಸ್ಟ್ ಮಾಡಲಿ, ಮನಸ್ಸಿಗೂ ಕೂಡ ಹಾಯಾಗಿರುತ್ತೆ. ಸೊ ಇದು ವರುಣ ದೇವತೆನೇ ಮೈನಾಕನಿಗೆ ಕೇಳ್ಕೊಂಡಿರ್ತಾನೆ, ಗೋ ಅಂಡ್ ರಿಸೀವ್ ಹಿಮ್. ಸೊ ಈಸ್ ಹನುಮಂತ ಈಸ್ ಎ ಅತಿಥಿ, ನೀ ಸತ್ಕಾರ ಮಾಡಬೇಕು, ಹಾಸ್ಪಿಟಾಲಿಟಿ. ಸೊ ಮೈನಾಕ ಬಂದು ಕೇಳ್ತಾನೆ, ಸೊ ನೀನು ಸಮುದ್ರವನ್ನು ದಾಟ್ತಾ ಇದೆಯಾ, ಬಹಳ ದೂರದ ಪ್ರಯಾಣ, ಮಾರ್ಗ ಮಧ್ಯದಲ್ಲಿ ನಿನಗೆ ಆಯಾಸ ಆಗಬಾರ್ದು. ಸೊ ವಿತ್ ದಟ್ ಕನ್ಸರ್ನ್ ನಾನು ಕೇಳ್ಕೊತಾ ಇದ್ದೀನಿ, ಸ್ವಲ್ಪ ಹೊತ್ತು ಇಲ್ಲಿದ್ದು ವಿಶ್ರಮಿಸು. ಆಗ ಹನುಮಂತ ಹೇಳ್ತಾನೆ, ನೋಡು ಇದು ಪ್ರಭುವಿನ ಕಾರ್ಯ. ಸೊ ಕೆಲಸ ಮುಂದೆ ಇದ್ದಾಗ ನಾನು ಸ್ವಲ್ಪ ನನ್ನ ಗಮನವನ್ನು ನಾನು ಚೇಂಜ್ ಮಾಡಿದ್ರೆ ನಾನು ಐ ಮೇ ಗೋ ಟು ಸಮ್ ಕಂಫರ್ಟ್ ಝೋನ್. ಆಗ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಕಂಪ್ಲೀಟ್ ದಿ ಜಾಬ್. ಸಾಮಾನ್ಯವಾಗಿ ಮನಸ್ಸು ಆ ರೀತಿ ಇರುತ್ತೆ, ಮೈಂಡ್ ಆಲ್ವೇಸ್ ವಾಂಟ್ಸ್ ಟು ಬಿ ಇನ್ ಕಂಫರ್ಟ್ ಝೋನ್. ಸೊ ಪ್ರತಿ ಆಪರ್ಚುನಿಟಿನಲ್ಲೂ ಕೂಡ ಮನಸ್ಸು ಹುಡುಕ್ತಾ ಇರುತ್ತೆ, ಲೆಟ್ ಮೀ ಸಿ ಗೆಟ್ ಎನ್ ಕಂಫರ್ಟ್ ಝೋನ್ ಅಂತ. ಸೊ ಅದರಿಂದ ಕೆಲಸ ಇದ್ದಾಗ ರೆಸ್ಟ್ ಕೊಡಬಾರ್ದು ಅಂತ ಹೇಳ್ತಾರೆ, ಮಾಡಿ ಮುಗಿಸ್ಬಿಡು ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ ಮೈನಾಕ ಬಂದು ಕೇಳ್ಕೊಂಡಾಗ ಹನುಮಂತ ಹೇಳ್ತಾನೆ, ನೋಡಪ್ಪ ನಿನ್ನ ಡ್ಯೂಟಿ ನೀ ಮಾಡಿದ್ಯಾ, ಯು ಆರ್ ವೆರಿ ಸಿನ್ಸಿಯರ್, ಐ ಅಪ್ರಿಷಿಯೇಟ್ ಯುವರ್ ಕನ್ಸರ್ನ್. ಸೊ ನಾವು ಫಾರ್ ಮೀ ನನಗೆ ಅತಿಥಿಗೆ ಸತ್ಕಾರ ಮಾಡಬೇಕು ಅನ್ನುವಂತಹದ್ದು ನಿನ್ನ ಕನ್ಸರ್ನು, ನನ್ನ ಕನ್ಸರ್ನು ಐ ಹ್ಯಾವ್ ಟು ಕಂಪ್ಲೀಟ್ ದಿ ಪ್ರಭುಸ್ ವರ್ಕ್. ಫಾರ್ ಮೀ ದಟ್ ಈಸ್ ಗ್ರೇಟ್. ಸೊ ವಾಟ್ ಐ ವಿಲ್ ಡೂ ಆಸ್ ಎ ಟೋಕನ್ ಆಫ್ ಲವ್, ಐ ವಿಲ್ ಜಸ್ಟ್ ಟಚ್ ಯು, ನಾನು ನಿನ್ನನ್ನು ಮುಟ್ಬಿಡ್ತೀನಿ. ದಟ್ ಮೀನ್ಸ್ ಇಟ್ ಈಸ್ ಐ ಹ್ಯಾವ್ ಅಕ್ಸೆಪ್ಟೆಡ್ ಯುವರ್ ಸತ್ಕಾರ ಅಂತ ತಿಳ್ಕೊ, ಆ್ಯಂಡ್ ಐ ಹ್ಯಾವ್ ಟು ಮೂವ್ ಫಾರ್ವರ್ಡ್ ಅಂತ ಹೇಳಿ ಮೈನಾಕವನ್ನು ಸ್ಪರ್ಶಿಸಿ ಮೈನಾಕವನ್ನು ನಿರಾಶೆ ಮಾಡಲಿಲ್ಲ. ಸೊ ಸಮಾಧಾನ ಮಾಡ್ತಾನೆ. ಸೊ ನಾನು ನಿನ್ನನ್ನು ಮುಟ್ಟಿದ್ದೀನಿ ಅಂತಂದರೆ ನಾನು ನಿನ್ನ ಆತಿಥ್ಯವನ್ನು ಸ್ವೀಕರಿಸಿದ್ದೀನಿ.
ಕೆಲವು ಸಂದರ್ಭದಲ್ಲಿ ಯಾರು ಗಿಫ್ಟ್ ಕೊಟ್ಟಾಗ ಅಂತಹದ್ದೇ ನಮ್ಮ ಬಳಿ ಇದೆ ಅಂತಂದಾಗ ನಾವೇನು ಮಾಡ್ತೀವಿ, ಎರಡೆರಡು ಇಟ್ಕೊಂಡು ಏನು ಮಾಡಲಪ್ಪ ನೀ ಕೊಡ್ತಾ ಇದೆಯಾ, ಐ ವಿಲ್ ಜಸ್ಟ್ ಟಚ್ ಇಟ್ ಅಂತ ನಾವು ಹೇಳ್ತೀವಲ್ಲ. ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಹನುಮಂತ ಹಿ ಟಚ್ಡ್ ಮೈನಾಕ ಆ್ಯಂಡ್ ಹಿ ಮೂವ್ಸ್ ಫಾರ್ವರ್ಡ್. ಸೊ ಒಂದು ಕಾರ್ಯವನ್ನು ನಾನು ಮಾಡ್ತಾ ಇದ್ದೀನಿ ಅಂತಂದಾಗ ಅಲ್ಲಿ ಹಸಿವೆ, ನಿದ್ರೆ ಇದ್ಯಾವುದು ನಮ್ಮ ಕಣ್ಣು ಮುಂದೆ ಬರೋದಿಲ್ಲ. ನಾವು ಮಾಡಿ ಮುಗಿಸ್ಬೇಕಾಗಿರೋಂತಹ ಒಂದು ದಟ್ ಅಸೈನ್ಮೆಂಟ್ ಅಂತ ಏನು ಹೇಳ್ತೀವಿ, ಅದು ನಮಗೆ ಬಹಳ ದೊಡ್ಡದಾಗಿ ಕಾಣುತ್ತೆ. ಸೊ ನಾವೀಗ ಹಾಗೂ ಕೂಡ ಬಲವಂತವಾಗಿ ನಾವು ಊಟ ಮಾಡಬೇಕು ಅಂತಂದಾಗ ನಮ್ಮ ಗಮನ ಎಲ್ಲ ಅಲ್ಲೇ ಇರುತ್ತೆ. ಆ ಊಟದಲ್ಲಿ ಅದು ರುಚಿ ಇದೆಯೋ ಇಲ್ವೋ ಏನೂ ಗೊತ್ತಾಗೋದಿಲ್ಲ, ಊಟ ಸೇರೋದಿಲ್ಲ. ಸೊ ನಾನು ನಿಜವಾಗ್ಲೂ ಊಟ ಮಾಡಲೇಬೇಕು ಅಂತಂದರೆ ನಾವು ಒಪ್ಕೊಂಡಿರೋ ಕೆಲಸ ಮಾಡಿಬಿಡ್ತೀನಿ, ಆಗ ನೆಮ್ಮದಿಯಿಂದ ಊಟ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಇಲ್ಲೂ ಕೂಡ ಹನುಮಂತ ಇಲ್ಲಿಯವರೆಗೆ ಅವನು ಲಂಕೆಯನ್ನು ಹಾರಬೇಕು ಅಂತ ತನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ನಲ್ಲ, ಆಗಲಿಂದ ಈವರೆಗೆ ಅವನೇನು ತಿಂದಿಲ್ಲ, ಒಂದು ಹನಿ ನೀರು ಕುಡ್ದಿಲ್ಲ. ಸೊ ಈಗ ಅವನಿಗೆ ಅದೆಲ್ಲ ಜ್ಞಾಪಕ ಬಂದಿದೆ. ಇದು ಒಂದು, ಯಾಕೆಂತಂದರೆ ಅವನೇನು ಅಂದ್ಕೊಂಡಿದ್ದಾನೆ ಆ ಕಾರ್ಯವನ್ನು ಮಾಡಿ ಮುಗಿಸಿದ್ದಾನೆ. ಸಮುದ್ರವನ್ನು ದಾಟಬೇಕು, ದಾಟಿ ಆಯಿತು. ಲಂಕೆಯನ್ನು ಪ್ರವೇಶಿಸಬೇಕು, ಪ್ರವೇಶಿಸಾಯಿತು. ವಿಭೀಷಣನ ಸ್ನೇಹವನ್ನು ಗಳಿಸ್ಕೋಬೇಕು ಅನ್ನೋದು ಅವನ ಮನಸ್ಸಿನಲ್ಲಿ ಬಂತು, ಅದನ್ನು ಕೂಡ ಮಾಡ್ದ. ಆಮೇಲೆ ಸೀತೆ ಇರುವಂತಹ ಜಾಗವನ್ನು ಕಂಡುಹಿಡಿಬೇಕು, ಅದು ಕೂಡ ಆಯಿತು. ಸೀತೆಯನ್ನು ಭೇಟಿ ಮಾಡಿ ಅವಳ ಪ್ರೀತಿಯನ್ನು ಗಳಿಸ್ಬೇಕು, ಈವನ್ ದಟ್ ಈಸ್ ಆಲ್ಸೋ ಓವರ್. ಆ್ಯಂಡ್ ಹಿ ಟುಕ್ ದಿ ಬ್ಲೆಸ್ಸಿಂಗ್ಸ್ ಫ್ರಮ್ ಸೀತಾಮಾತೆ. ಅದು ಏನು ಗ್ರೇಟ್ ಬ್ಲೆಸ್ಸಿಂಗ್ಸ್, ಅವನಿಗೆ ಬೇಕಾಗಿರುವಂತಹ ಬ್ಲೆಸ್ಸಿಂಗ್ಸೇ ಸಿಕ್ಕಿದೆ. ಸೊ ನೌ ಹಿ ಈಸ್ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ, ಈಗ ನೆಮ್ಮದಿಯಾಗಿ ಊಟ ಮಾಡಬೇಕು. ಈಗ ಅವನಿಗೆ ಹಸಿವೆ ಜ್ಞಾಪಕ ಬಂದಿದೆ. ಸೊ ಇದು ಒಂದು. ಎರಡನೇದು, ಸಾಮಾನ್ಯವಾಗಿ ಕಣ್ಮುಂದೆ ತಾಯಿ ಬಂದು ನಿಂತಾಗ ಒಬ್ಬ ಮಗ ಆದವನು, ಅವನು ಚಿಕ್ಕವನಾಗಿರಲಿ ದೊಡ್ಡವನಾಗಿರಲಿ, ಅಮ್ಮನ್ನ ಅದು ಕೊಡು ಇದು ಕೊಡು, ಅಪ್ಪನ್ನ ದುಡ್ಡು ಕೇಳ್ತಾನೆ ಅಥವಾ ಇನ್ನೊಂದು ಕೇಳ್ತಾನೆ. ಆದರೆ ಅಮ್ಮನ ಕೇಳೋದು ತಿನ್ನಕ್ಕೆ ಏನಾದ್ರು ಕೊಡು ಅಂತ. ಇಟ್ಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಸೊ ನಾವು ಅವನಿಗೆ ಬೇಕಾಗಿರೋವಂತಹದ್ದು ಎಲ್ಲ ಆಗಿದೆ. ಈಗ ಸೀತೆಯನ್ನು ನೋಡ್ತಾನಲ್ಲ, ನೋಡ್ಬಿಟ್ಟು ಅವನು, ಹೇ ಅಮ್ಮ, ನೋ ಐ ಆಮ್ ಫೀಲಿಂಗ್ ಹಂಗ್ರಿ, ಐ ಆಮ್ ವೆರಿ ಹಂಗ್ರಿ. ಬಹಳ ಹಸಿವೆ ಆಗಿದೆ, ಇಲ್ಲಿವರೆಗೆ ನನಗೆ ಹಸಿವೆ ಆಗಿರಲಿಲ್ಲ. ಈಗ ನಾನು ಮಾಡಬೇಕಾಗಿರುವಂತಹ ಮುಖ್ಯವಾದ ಕೆಲವು ಕೆಲಸಗಳನ್ನು ಮಾಡಿ ಆಗಿದೆ, ಇನ್ನೂ ಮಾಡುವಂತಹದ್ದಿದೆ. ಬಟ್ ಇಂಪಾರ್ಟೆಂಟ್ ಜಾಬ್ ಏನಿದೆ ಅದನ್ನು ನಾನು ಮಾಡಿ ಮುಗಿಸಿದ್ದೀನಿ. ಸೊ ಒಂದು ರೀತಿಯಲ್ಲಿ ಈಗ ಎಲ್ಲ ನಾನು ಏನು ಅಂದ್ಕೊಂಡಿದ್ದೀನಿ ಅದೆಲ್ಲ ಕರೆಕ್ಟಾಗಿ ಆಗಿರೋದ್ರಿಂದ ಒಂದು ರೀತಿ ತೃಪ್ತಿ, ನೆಮ್ಮದಿ ನನಗೆ ಸಿಕ್ಕಿದೆ. ಸೊ ಬಿಕಾಸ್ ಆಫ್ ದಿಸ್ ಐ ಗಾಟ್ ನೆಮ್ಮದಿ. ನೌ ಐ ಆಮ್ ಫೀಲಿಂಗ್ ಹಂಗ್ರಿ. ಇಲ್ಲಿವರೆಗೆ ನನಗೆ ಹಸಿವೆ ಅನ್ನುವಂತಹದ್ದು ನನಗೆ ಅನಿಸಿರಲಿಲ್ಲ, ಈಗ ಐ ಆಮ್ ಫೀಲಿಂಗ್ ದಟ್. ಸೊ ಇದು ಪ್ರಭು ಶ್ರೀರಾಮಚಂದ್ರನ ಕಾರ್ಯ ಅಂತ ಹೇಳಿ ಜಾಂಬವಂತ ನೆನಪಿಸಿದ ನಂತರ ಸಮುದ್ರ ದಾಟೋದಕ್ಕೆ ಹನುಮಂತ ಮುಂದಾಗ್ತಾನೆ. ಸಮುದ್ರದ ಆ ತೀರದಿಂದ ತನ್ನ ಪ್ರಯಾಣವನ್ನು ಆರಂಭಿಸ್ತಾನೆ. ಅಲ್ಲಿಯೇ ಅನೇಕ ರೀತಿಯ ಅಬ್ಸ್ಟಕಲ್ಸ್ ಬರುತ್ತೆ. ಮೈನಾಕ ಪರ್ವತ, ಅವನು ಬರ್ತಾನೆ, ಅವನನ್ನು ತೃಪ್ತಿಪಡಿಸಿ ಅಲ್ಲಿಂದ ಮುಂದೆ ಬರ್ತಾನೆ. ಆಮೇಲೆ ಅಲ್ಲಿ ಸಮುದ್ರವನ್ನು ದಾಟಿ ಲಂಕೆಯನ್ನು ಪ್ರವೇಶ ಮಾಡಿ ಸೀತೆಯನ್ನು ಹುಡುಕಿ ಕೂಡ ಆಗತ್ತೆ. ಸೀತೆಯ ಪರಿಚಯ ಮಾಡಿಕೊಂಡು ಅವಳ ಪ್ರೀತಿಯನ್ನು ಕೂಡ ಸಂಪಾದನೆ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಒಂದು ಅಮೋಘವಾದ ಆಶೀರ್ವಾದವನ್ನು ಕೂಡ ಪಡ್ಕೋತಾನೆ ಸೀತೆಯಿಂದ. ಸೊ ಈಗ ಅವನ ಕಣ್ಣೆದುರಿಗೆ ಅಮ್ಮ ಸಾಕ್ಷಾತ್ ತಾಯಿ ನಿಂತಿದ್ದಾಳೆ. ಬಹಳ ದೊಡ್ಡ ಆಶೀರ್ವಾದ ಕೂಡ ಸಿಕ್ಕಿದೆ. ಈಗ ಅಮ್ಮನ ಹತ್ರ ಹೇಳ್ಕೊತಾ ಇದ್ದೇನೆ, ಅಮ್ಮ ನನಗೆ ಈಗ ಹಸಿವೆ ಆಗ್ತಾ ಇದೆ. ಸೊ ಮೊದಲು ಅಮ್ಮನನ್ನ ಕೇಳುವಂತಹದ್ದೇ ಅದು, ನನಗೀಗ ಹಸಿವೆ, ತಿನ್ನಕ್ಕೆ ಏನಾದ್ರು ಕೊಡು ಅಂತ ಕೇಳೋ ಹಾಗೆ ಅವನು ನನಗೀಗ ಹೊಟ್ಟೆ ಹಸಿವಾಗ್ತಾ ಇದೆ. ಸೊ ಇಲ್ಲಿ ಹನುಮಂತ ಅದೇ ರೀತಿಯಲ್ಲಿ ಸೀತೆಯನ್ನು ಕಂಡು ಕೇಳ್ತಾ ಇದ್ದಾನೆ.
ಅಮ್ಮ ನನಗೀಗ ತುಂಬ ಹಸಿವೆ ಆಗ್ತಾ ಇದೆ, ಯಾರು ಒಂದು ಸ್ವಲ್ಪ ತಿನ್ನಬೇಕು, ಹೊಟ್ಟೆ ತುಂಬಿಸ್ಕೋಬೇಕು. ಇಲ್ಲಿ ಈ ವನದಲ್ಲಿ ಎಷ್ಟೊಂದು ಫಲ ಬಿಡುವಂತಹ ಮರಗಳನ್ನು ನಾನು ನೋಡಿದ್ದೀನಿ. ಇಲ್ಲಿ ಅನೇಕ ಮರಗಳಲ್ಲಿ ಅನೇಕ ರೀತಿಯ ಹಣ್ಣು ಹಂಪಲುಗಳೆಲ್ಲ ಇದೆ. ಇಲ್ಲಿ ಅನೇಕ ಫಲಭರಿತ ವೃಕ್ಷಗಳನ್ನು ನಾನು ನೋಡಿದ್ದೀನಿ. ಆ ಹಣ್ಣುಗಳು ಕಾಣ್ತಾ ಇದೆ ಈಗ ನನಗೆ. ಆ ಹಣ್ಣುಗಳನ್ನ ನೋಡ್ತಾ ನೋಡ್ತಾ ನನ್ನ ಹಸಿವೆ ಕೂಡ ಜಾಸ್ತಿ ಆಗ್ತಾ ಇದೆ. ಅದರಿಂದ ಈಗ ನಾನು ಏನಾದ್ರು ತಿನ್ನಬೇಕು. ಸೊ ಹೇಗೆ ಅಮ್ಮನನ್ನು ನೋಡಿದಾಗ ಮಗನಾದವನು ಕೇಳ್ತಾನೆ, ಅದೇ ರೀತಿ ಮಗ ಹಸಿವೆ ಅಂತಂದಾಗ ಒಬ್ಬಳು ತಾಯಿ ಕೂಡ ಏನಾದ್ರು ಕೊಡಬೇಕು ಅನ್ನುವಂತಹ ಒಂದು ಅಪೇಕ್ಷೆ ಅವಳ ಮನಸ್ಸಿನಲ್ಲೂ ಮೂಡತ್ತೆ. ಅಂದರೆ ಕೊಟ್ಟರೆ ಚೆನ್ನಾಗಿರೋದು ಕೊಡಬೇಕಲ್ವಾ. ಸೊ ಆ ಸಂದರ್ಭದಲ್ಲಿ ಸೀತೆಗೆ ಏನು ಕನ್ಸರ್ನ್ ಅಂತಂದರೆ, ಇಲ್ಲಿ ಶಿ ಈಸ್ ನಾಟ್ ಇನ್ ದಿ ಕುಟೀರ ಟು ಗಿವ್ ಸಮ್ ಫುಡ್. ಸೊ ಇಟ್ ಈಸ್ ಎ ವನ. ಅದು ಯಾರ್ದು? ರಾವಣನದು, ರಾವಣನಿಗೆ ಸೇರಿರುವಂತಹದ್ದು. ಬಟ್ ಇಲ್ಲಿರುವಂತಹ ವೃಕ್ಷಗಳಲ್ಲಿ ಬೇಕಾದಷ್ಟು ಹಣ್ಣು ಇದೆ ಇಲ್ಲಿ. ಬಟ್ ಎಂಟೈರ್ ದಿಸ್ ವನ 24/7 ದೈತ್ಯ ರಾಕ್ಷಸರು ಕಾವಲು ಕಾಯ್ತಾ ಇದ್ದಾರೆ. ಇಟ್ ಈಸ್ ಸೋ ಫಾರ್ಚುನೇಟ್, ನಾವಿಬ್ರು ಇಲ್ಲಿ ನಿಂತು ಮಾತನಾಡ್ತಾ ಇರುವಂತಹದ್ದು ಅವ್ರು ಯಾರೂ ನೋಡಿಲ್ಲ. ಬಟ್ ಇಲ್ಲಿಂದ ಮುಂದೆ ಹೋಗಿ ಹಣ್ಣು ತಿನ್ನಬೇಕು ಅಂತಂದರೆ ಆ ರಾಕ್ಷಸರ ಕಣ್ಣಿಗೆ ಹನುಮಂತ ಕಾಣಿಸ್ಕೊಂಡ್ಬಿಡ್ತಾನೆ. ಸೊ ಅವಳೇನು ಮಾಡ್ತಾಳೆ, ಹಸಿವೆ ಆಗ್ತಾ ಇದೆ ಅಂತ ಅವನು ಹೇಳ್ಕೊಂಡಿದ್ದಾನೆ, ತಾಯಿ ಕರುಳು ಚುರು ಅಂದಿದೆ ನಿಜ. ಬಟ್ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾಳೆ, ನೋಡಪ್ಪ, ಈ ವನವನ್ನ ಬಹಳ ದೊಡ್ಡ ದೊಡ್ಡ ದೈತ್ಯ ರಾಕ್ಷಸರು ಕಾವಲು ಕಾಯ್ತಾ ಇದ್ದಾರೆ. ಅವರ ಕಣ್ಣು ತಪ್ಪಿಸಿ ನೀನು ಹೇಗೆ ಹಣ್ಣು ತಿಂತೀಯ ನನಗೆ ಅರ್ಥ ಆಗ್ತಾ ಇಲ್ಲ. ಅವರೆಲ್ಲ ರಾಕ್ಷಸರು, ಅವರೆಲ್ಲ ತುಂಬ ಕ್ರೂರರು ಮತ್ತು ತುಂಬ ವೀರರು ಜೊತೆಗೆ. ಮತ್ತು ಇಲ್ಲಿ ಕಣ್ಣು ತಪ್ಪಿಸಿ ಮಾಡುವಂತಹ ಕೆಲಸ ಅಲ್ಲ. 24/7 ದೇ ಆರ್ ಗಾರ್ಡಿಂಗ್ ದಿಸ್ ತೋಟ, ವನ. ಸೊ ಅವ್ರ ಕಣ್ಣಿಗೆ ನೀನು ಬೀಳಬಾರ್ದು. ಯಾವ ರೀತಿ ನೀ ಈ ಹಣ್ಣು ತಿಂತೀಯಾ ಅವನನ್ನೇ ಪ್ರಶ್ನೆ ಮಾಡ್ತಾಳೆ. ಸೊ ಹನುಮಂತ ಹೇಳ್ತಾನೆ, ತಿನ್ಹ ಕರಭಯ ಮಾತಾ ಮೋಹಿ ನಾಹಿ ಔ ತುಂಹ ಸುಖ ಮಾನಹು ಮನಮಾಹಿ. ಸೀತೆ ಔಟ್ ಆಫ್ ಕನ್ಸರ್ನ್ ಹೇಳ್ತಾಳೆ, ನೋಡಪ್ಪ, ಇಲ್ಲಿ ಫಲಭರಿತ ವೃಕ್ಷಗಳು 100 ಇದೆ ನಿಜ, ನೀನು ಹಣ್ಣುಗಳು ತಿನ್ನಬಹುದು. ಆದರೆ ಇದ್ರ ಸುತ್ತಲೂ ಕಾವಲು ಕಾಯ್ತಾ ಇದ್ದಾರೆ ದೈತ್ಯರು, ರಾಕ್ಷಸರು. ಅವ್ರ ಕಣ್ಣಿಗೆ ನೀನು ಬೀಳಬಾರ್ದು. ಸೊ ಯಾವ ರೀತಿ ನೀನು ಹಣ್ಣು ತಿಂತೀಯ, ನನಗೆ ಅದು ಹೆದರಿಕೆ ಆಗಿದೆ. ನೀನು ಹಣ್ಣು ತಿನ್ನಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ತಿನ್ನುವಂತಹ ಸಂದರ್ಭದಲ್ಲಿ ಅವರ ಕಣ್ಣಿಗೆ ನೀನು ಸಿಕ್ಕಾಕೊಂಡ್ಬಿಟ್ರೆ, ಬಿದ್ದು ಸಿಕ್ಕಾಕೊಂಡ್ಬಿಟ್ರೆ ಅನ್ನೋ ಹೆದರಿಕೆ. ಅದರಿಂದ ಹೇಳ್ತಾ ಇದ್ದೀನಿ, ಬಿ ವೆರಿ ಕೇರ್ಫುಲ್. ಸೊ ಸೀತೆಯ ಕನ್ಸನ್ನು ಹನುಮಂತ ಅರ್ಥ ಮಾಡ್ಕೋತಾನೆ. ಸೊ ಹೇಳ್ತಾನೆ, ಅಮ್ಮ, ನಿಮಗೆ ಅವ್ರು ಯಾರ ಬಗ್ಗೆನೂ ನನಗೇನು ಹೆದರಿಕೆ ಇಲ್ಲ. ಯು ಡೋಂಟ್ ವರಿ ಅಟ್ ಆಲ್. ಈ ರಾಕ್ಷಸರಿಂದ ನನಗೆ ಯಾವ ರೀತಿಯ ಹೆದರಿಕೆನೂ ಇಲ್ಲ. ಅವ್ರು ಏನೂ ನನಗೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಕಣ್ಣೆದುರಿಗೆ ನಿಂತು ಅವರನ್ನು ವಂಚಿಸಿ ನಾನು ಹಣ್ಣು ತಿಂತೀನಿ. ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ದಟ್. ಅದರಿಂದ ಈ ವಿಷಯದಲ್ಲಿ ನನಗೆ ತೊಂದರೆ ಆಗತ್ತೆ ಅಂತ ನೀ ಅನ್ಕೊಂಡಿದ್ಯಲ್ಲ, ಅದು ನಿನ್ನ ಮನಸ್ಸಿನಿಂದ ತೆಗೆದಾಕ್ಬಿಡು. ಅವ್ರ ಕಣ್ಣೆದುರಿಗೆ ನಾನು ತಿಂದರೂ ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. ಆ ರೀತಿ ನಾನು ಅವ್ರನ್ನ ವಂಚಿಸಿ ಹಣ್ಣುಗಳನ್ನು ತಿಂತೀನಿ. ಐ ಹ್ಯಾವ್ ಗಾಟ್ ದಟ್ ಟೆಕ್ನಿಕ್, ಐ ಹ್ಯಾವ್ ದಟ್ ಟೆಕ್ನಿಕ್. ಸೊ ಯು ಡೋಂಟ್ ವರಿ ಅಬೌಟ್ ಇಟ್. ಸೊ ನಿನಗೆ ನಾನು ಹಣ್ಣು ತಿನ್ಬೇಕಾದ್ರೆ ಅವ್ರು ನನ್ನನ್ನು ನೋಡ್ತಾರೆ ಅನ್ನುವಂತಹ ಹೆದರಿಕೆ ನಿನ್ನ ಮನಸ್ಸಿನಲ್ಲಿದ್ದರೆ ನಿನ್ನ ಮನಸ್ಸಿನಿಂದ ಅದನ್ನು ತೆಗೆದುಹಾಕ್ಬಿಡು. ಸೊ ನಿನಗೆ ಆ ಭಯ ಬೇಡ. ನೀನು ಮನಸ್ಸಿನಲ್ಲಿ ಪ್ರಸನ್ನವಾಗಿದ್ದು ನನ್ನನ್ನು ನೀನು ಸಂತೋಷದಿಂದ ನನ್ನ ಅಪ್ಪಣೆ ಅಂತ ನಾನು ಏನೋ ಕೇಳ್ಕೋತಾ ಇದ್ದಿಲ್ಲ, ನನಗೆ ನಿನ್ನ ಪರ್ಮಿಷನ್ ಕೊಡು, ದಟ್ಸ್ ಆಲ್. ಸಿ, ನಾನು ಹಣ್ಣು ತಿನ್ನೋದಕ್ಕೆ ನೀನು ಪರ್ಮಿಷನ್ ಕೊಡೋದು ಎಷ್ಟೋ ಅಷ್ಟೇ ನನಗೆ ನಿನ್ನಿಂದ ಬೇಕಾಗಿರೋಂತಹದ್ದು. ಮಿಕ್ಕಿದ್ದು ನಾನು ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ಇಟ್ ಆನ್ ಮೈ ಓನ್. ಸೊ ಪರ್ಮಿಷನ್ ಕೊಟ್ಟರೆ ಸಾಕು. ನೀವು ಕೊಡುವಂತಹ ಪರ್ಮಿಷನ್ ಇದೆಯಲ್ಲ, ಇಟ್ ವಿಲ್ ಪ್ರೊಟೆಕ್ಟ್ ಮೀ. ಸಿ ಹಿಸ್ ನಯ ಒನ್ಸ್ ಅಗೇನ್. ಸೊ ನನಗೆ ಬೇರೆ ಯಾರು ಏನೂ ಮಾಡ್ಕೊಳಕ್ಕಾಗೋದಿಲ್ಲ. ಹೋಗು, ನೀ ಹಣ್ಣು ತಿನ್ನು ಅಂತ ನೀವು ಹೇಳಿದ್ರೆ ಸಾಕು,
ಇನ್ನು ಮಿಕ್ಕಿದ್ದೆಲ್ಲ ತಾನಾಗೆ ಆಗುತ್ತೆ. ಯಾಕೆಂತಂದರೆ ನೀವು ಕೊಡೋ ಪರ್ಮಿಷನ್ನು ಇಟ್ ವಿಲ್ ಪ್ರೊಟೆಕ್ಟ್ ಮೀ. ಅದರಿಂದ ನನಗೆ ರಾಕ್ಷಸರ ಹೆದರಿಕೆ ಇಲ್ಲ, ಭಯ ಇಲ್ಲ, ಮತ್ತು ಅವರಿಂದ ನನಗೆ ಯಾವ ರೀತಿ ತೊಂದರೆ ಕೂಡ ಆಗೋದಿಲ್ಲ. ಸೊ ಡೋಂಟ್ ವರಿ. देखी बुद्धि बल निपुण कपि कहे ऊ जानकी चाहू रघुपति चरण हृदय धरि ताता मधुर फल काहू. So Sita Mate, now she understood the intelligence of Hanumanta and she knows he is very strong. ಅವನ ಸ್ಟ್ರೆಂತ್ ಬಗ್ಗೆ ಕೂಡ ಅವಳಿಗೆ ಪರಿಚಯ ಆಗಿದೆ. ಹೌ ಸ್ಟ್ರಾಂಗ್ ಹಿ ಈಸ್ ಆ್ಯಂಡ್ ಹೌ ಇಂಟೆಲಿಜೆಂಟ್ ಹನುಮಾನ್ ಈಸ್. ಯಾಕೆಂತಂದರೆ ಹನುಮಂತ ಎಷ್ಟು ಇಂಟೆಲಿಜೆಂಟಾಗಿ ಸೀತೆಯನ್ನು ಮೀಟ್ ಮಾಡಿದ್ದಾನೆ. ಮೀಟ್ ಮಾಡೋದಕ್ಕೆ ಮುಂಚೆ ರಾಮನ ಗುಣಗಾನವನ್ನು ಮಾಡ್ತಾನೆ. ಸೊ ಹನುಮಂತ ರಾಮನ ಗುಣಗಾನವನ್ನು ಮಾಡುವ ಮೂಲಕ ಈ ಕ್ಷಣದವರೆಗಿನ ಎಲ್ಲ ಪ್ರಸಂಗಗಳನ್ನು ಅವಳಿಗೆ ತಿಳಿಸಿರುವಂತಹ ಕಾರಣದಿಂದ ಸೀತೆಗೆ ಗೊತ್ತಾಗಿರುವಂತಹ ವಿಚಾರ ಏನು ಅಂತಂದರೆ ಹನುಮಂತ ಈಸ್ ನಾಟ್ ಆರ್ಡಿನರಿ. ಹೀ ಈಸ್ ವೆರಿ ಸ್ಟ್ರಾಂಗ್ ಇನ್ ಬೋತ್ ಸ್ಟ್ರೆಂತ್ ಆ್ಯಂಡ್ ಆಲ್ಸೋ ಬುದ್ಧಿ. ಹೀ ಈಸ್ ಸ್ಟ್ರಾಂಗ್ ಎನಫ್ ಆ್ಯಂಡ್ ಹೀ ಈಸ್ ಇಂಟೆಲಿಜೆಂಟ್ ಟು. ಸೊ ಹನುಮಂತನ ಮೇಲೆ ಅವಳಿಗೆ ಈಗ ಪೂರ್ಣ ವಿಶ್ವಾಸ ಬಂದಿದೆ, ನಂಬಿಕೆ ಇದೆ. ಹನುಮಂತ ಅವಳನ್ನು ನೋಡಿ, ಅಮ್ಮ ನನಗೆ ಹಸಿವೆ ಆಗ್ತಾ ಇದೆ, ಇಷ್ಟು ಸಮಯದಲ್ಲಿ ಅವನು ಹನುಮಂತ ಮಾಡಿ ಮುಗಿಸಬೇಕಾಗಿರುವಂತಹ ಅತಿ ಮುಖ್ಯವಾದ ಕೆಲಸಗಳನ್ನು ಅವನು ಮಾಡಿರ್ತಾನೆ. ಸೊ ಈಗ ಆ ಇಂಪಾರ್ಟೆಂಟ್ ಜಾಬ್ ಎಲ್ಲ ಮಾಡಿ ಮುಗಿದಿರೋದ್ರಿಂದ ಅವನಿಗೆ ಹೊಟ್ಟೆಯ ಕಡೆ ಗಮನ ಹೋಗಿದೆ, ಹಸುವು. ನೌ ಹಿ ಈಸ್ ಫೀಲಿಂಗ್ ಹಂಗ್ರಿ. ಮತ್ತು ಅವನ ಕಣ್ಣೆದುರುಗಡೆ ಅಲ್ಲಿರುವಂತಹ ಫಲಭರಿತ ವೃಕ್ಷಗಳನ್ನು ನೋಡ್ತಾನಲ್ಲ, ಆ ಹಣ್ಣುಗಳನ್ನ ಎಷ್ಟೆಷ್ಟು ನೋಡ್ತಾ ಬರ್ತಾನೆ ಅಷ್ಟಷ್ಟು ಅವನ ಹಸಿವೆ ಜಾಸ್ತಿ ಆಗ್ತಾ ಇದೆ. ಯಾಕೆಂತಂದ್ರೆ ಅಲ್ಲಿರುವಂತಹ ಪ್ರತಿ ಮರದಲ್ಲೂ ಹೇರಳವಾಗಿ ಫಲಗಳಿದೆ. ಸೊ ಅವುಗಳನ್ನು ನೋಡಿದ ಮೇಲೆ ಅವನ ಹಸಿವು ಮತ್ತಷ್ಟು ಜಾಸ್ತಿ ಆಗಿದೆ. ಆದರೆ ಅವನ ಹಣ್ಣುಗಳನ್ನು ನೇರವಾಗಿ ಕಿತ್ತು ತಿನ್ನಬಹುದಾಗಿತ್ತು. ಬಟ್ ಅವನು ಮುಂದೆ ಸೀತಾಮಾತಾ ಇದ್ದಾಳೆ. ಬಹಳ ವಿನಯದಿಂದ ಅವಳನ್ನು ಅವನು ಪರ್ಮಿಷನ್ ಕೇಳ್ತಾನೆ. ನನಗೆ ತುಂಬ ಹಸಿವೆ ಆಗ್ತಾ ಇದೆ, ಮರಗಳಲ್ಲೂ ಕೂಡ ಸಾಕಷ್ಟು ಹಣ್ಣು ಇದೆ, ನಾನು ಹೋಗಿ ಅವುಗಳನ್ನು ತಿಂದು ಬರ್ತೀನಿ. ಸೊ ಹಿ ಇನ್ಫಾರ್ಮ್ಸ್ ಸೀತಾ. ಸೊ ಇನ್ಫಾರ್ಮೇಷನ್ ಈಸ್ ಗಿವನ್ ಟು ಸೀತಾ ದಟ್ ವಾಟ್ ಹಿ ಈಸ್ ಗೋಯಿಂಗ್ ಟು ಡೂ. ಸೊ ಯಾವಾಗ ಅವನು ತಾನು ಏನು ಮಾಡ್ತೀನಿ ಅನ್ನುವಂತಹದ್ದನ್ನು ಸೀತೆಗೆ ತಿಳಿಸ್ತಾನೆ, ಈಗ ನಾನು ಹೋಗಿ ಹಣ್ಣು ತಿಂತೀನಿ. ಸೀತೆಗೆ ಹೇಳದೆ ಹೋದರೂ ಕೂಡ ಅವನು ರಾಕ್ಷಸರನ್ನು ವಂಚಿಸಿ ತಿನ್ನುವಂತಹ ಸಾಮರ್ಥ್ಯ ಅವನಲ್ಲಿ ಇರೋದ್ರಿಂದ ಅವನೇನು ಸೀತೆಗೆ ಹೇಳಬೇಕಾಗಿರಲಿಲ್ಲ. ಹಸಿವೆ ಆದ ಕೂಡಲೇ ಅವನು ಆ ಮರಗಳಿಂದ ಹಣ್ಣುಗಳನ್ನು ಕಿತ್ತಿ ತಿನ್ನಬಹುದಾಗಿತ್ತು. ಬಟ್ ಅವನು ಆ ರೀತಿ ಮಾಡಲಿಲ್ಲ. ಹೋಗಿ ಸೀತೆಗೆ ಹೇಳ್ತಾನೆ, ಅಮ್ಮ ನನಗೀಗ ಹಸಿವೆ ಆಗ್ತಾ ಇದೆ, ಮರಗಳಲ್ಲೂ ಕೂಡ ಸಾಕಷ್ಟು ಹಣ್ಣಿದೆ, ಅದರಿಂದ ಹಣ್ಣುಗಳನ್ನು ನಾನು ತಿಂದ್ಬಿಟ್ಟು ಮತ್ತೆ ಬರ್ತೀನಿ ಅಂತ ಹಿ ಜಸ್ಟ್ ಗಿವ್ಸ್ ಅನ್ ಇನ್ಫಾರ್ಮೇಷನ್ ಟು ಸೀತೆ. ಸೊ ಆ ಇನ್ಫಾರ್ಮೇಷನ್, ಆ ಒಂದು ವಿಚಾರ, ಹನುಮಂತ ಈಗ ಏನು ಮಾಡ್ತೀನಿ ಅನ್ನುವಂತಹದ್ದನ್ನು ಅವನು ಇನ್ಫಾರ್ಮ್ ಮಾಡಿದಾಗ ಸೀತೆ ಎಷ್ಟೇ ಆದರೂ ತಾಯಿ ಕರುಳು ಸೀತೆದು, ಮಾತೃ ಹೃದಯ ಅಂತ ಹೇಳ್ತಾರೆ. ಅವಳು ಗೊತ್ತು ಹನುಮಂತ ಎಷ್ಟು ಸ್ಟ್ರಾಂಗ್, ಎಷ್ಟು ಇಂಟೆಲಿಜೆಂಟ್ ಅನ್ನುವಂತಹದ್ದು ಸೀತೆಗೆ ಗೊತ್ತಾದರೂ ಕೂಡ ಬಿಕಾಸ್ ಆಫ್ ದಟ್ ಸಹಜ ಸ್ವಭಾವ ಆಫ್ ದಿ ಮಾತೃ ಹೃದಯ ಈ ವನದಲ್ಲಿ ಸುತ್ತಲೂ ಕಾವಲು ಕಾಯ್ತಾ ಇದ್ದಾರೆ ರಾಕ್ಷಸರು. ಅವರೆಲ್ಲ ದೈತ್ಯರು, ಒಬ್ಬರು ಇಬ್ಬರು ಅಲ್ಲ, ನೂರಾರು ರಾಕ್ಷಸರು ಈ ವನವನ್ನು ಕಾವಲು ಕಾಯ್ತಾ ಇದ್ದಾರೆ. ಹಣ್ಣು ತಿನ್ನುವಂತಹ ಸಂದರ್ಭದಲ್ಲಿ ಒಂದು ವೇಳೆ ಹನುಮಂತ ಅವರ ಕಣ್ಣಿಗೆ ಬಿದ್ದರೆ ಬಹುಶಃ ಅವರಿಂದ ಅವನಿಗೇನಾದರೂ ಒಂದು ತೊಂದರೆ ಆಗಬಹುದು. ಜೊತೆಗೆ ಹೇಳಿ ಕೇಳಿ ಅವರು ರಾಕ್ಷಸರು, ಅವರು ಇಮ್ಮಿಡಿಯೇಟ್ ಏನು ಬೇಕಾದ್ರೂ ಮಾಡ್ತಾರೆ. ಅವರು ಏನು ವಿಚಾರಿಸಬೇಕು, ಅವರಲ್ಲಿ ಒಂದು ಯಾವ ರೀತಿಯಾದ ಒಂದು ಸಾಫ್ಟ್ ಕಾರ್ನರ್ ಅನ್ನುವಂತಹದ್ದಿಲ್ಲ. ಸೊ ಅಂತಹ ರಾಕ್ಷಸರ ಕಣ್ಣಿಗೆ ಏನಾದರೂ ಹನುಮಂತ ಸಿಕ್ಕಿ ಬಿದ್ದರೆ ಅವ್ರು ಏನು ಬೇಕಾದ್ರೂ ಒರಟುತನ ಮಾಡ್ತಾರೆ ರಾಕ್ಷಸರು. ಅವರೆಲ್ಲ ದೈತ್ಯರು,
ಒಂದು ಸಣ್ಣ ಹಾನಿ ಕೂಡ ಹನುಮಂತನಿಗೆ ಆಗಬಾರ್ದು. ಹನುಮಂತ ಈಸ್ ಸ್ಟ್ರಾಂಗ್, ಅವನು ಫೈಟ್ ಮಾಡಿ ಅವ್ರನ್ನ ಗೆಲ್ಲಬಹುದು, ದಟ್ ಈಸ್ ಸೆಕೆಂಡರಿ. ಬಟ್ ಅವರಿಂದ ಒಂದು ಸಣ್ಣ ಹಾನಿ ಕೂಡ ಹನುಮಂತನಿಗೆ ಆಗಬಾರ್ದು. ದಟ್ ಈಸ್ ದಿ ಕನ್ಸರ್ನ್ ಅಂಡ್ ಎಕ್ಸ್ಪೆಕ್ಟೇಷನ್ ಶಿ ಎಕ್ಸ್ಪ್ರೆಸಸ್. ಅವರಿಂದ ಇವನಿಗೇನು ಆಗಬಾರ್ದು. ಸೊ ಹಾಗಾಗಿ ಅವಳು ಹೇಳ್ತಾಳೆ, ಹೇ ಮಗು, ಈ ವನವನ್ನು ಕಾವಲು ಕಾಯ್ತಾ ಇರುವಂತಹವರು ದೈತ್ಯ ರಾಕ್ಷಸರು, ಅವರೆಲ್ಲ ದುಷ್ಟರು, ಕೆಟ್ಟವರು, ನೀಚರು. ಸೊ ಬಿ ಕೇರ್ಫುಲ್ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೊಡ್ತಾಳೆ. ಆಗ ಹನುಮಂತ ಹೇಳ್ತಾನೆ, ಅಮ್ಮ ನನಗೆ ಭಯ ಇಲ್ಲ, ನನಗೆ ರಾಕ್ಷಸರ ಬಗ್ಗೆ ಭಯ ಇಲ್ಲ, ಹೆದರಿಕೆ ಇಲ್ಲ, ಅವರು ನನಗೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ನನಗೆ ಬೇಕಾಗಿರೋಂತಹದ್ದು ಏನು ಅಂತಂದರೆ ನೀನು ಹ್ಯಾಪಿಯಾಗಿರಬೇಕು, ನೀನು ಪ್ರಸನ್ನವಾಗಿದ್ದು ನನಗೆ ಅಪ್ಪಣೆಯನ್ನು ಕೊಡಬೇಕು, ನನಗೆ ಪರ್ಮಿಷನ್ ಕೊಡಬೇಕು, ಹೋಗಿ ತಿನ್ಕೊಂಡು ಬಾ ಅಂತ ಹೇಳಬೇಕಷ್ಟೇ. ನೀನು ಸಂತೋಷದಿಂದ ಅದನ್ನು ಹೇಳಬೇಕು ಅಷ್ಟೇ ನನಗೆ ಬೇಕಾಗಿರೋಂಥ. ಯುವರ್ ಪರ್ಮಿಷನ್ ಈಸ್ ಸಫಿಷಿಯೆಂಟ್ ಫಾರ್ ಮೀ, ಅದರ್ವೈಸ್ ಐ ಹ್ಯಾವ್ ನೋ ಫಿಯರ್ ಫಾರ್ ರಾಕ್ಷಸಾಸ್. ಸೊ ಇದೆಲ್ಲ ಹನುಮಂತನ ನಯ, ವಿನಯ, ಧೈರ್ಯ, ಶಕ್ತಿ, ಸಹನೆ, ತಾಳ್ಮೆ, ಅವನ ಬುದ್ಧಿವಂತಿಕೆ, ಸಾಹಸ ಪ್ರವೃತ್ತಿ, ಇವೆಲ್ಲವನ್ನು ಒಟ್ಟೊಟ್ಟಿಗೆ ಪರಿಚಯ ಮಾಡಿಕೊಡ್ತಾ ಇರುವಂತಹ ಒಂದು ಸಂದರ್ಭ ಇದು. ಸೊ ಅದರಿಂದ ಹನುಮಂತ ಅಂತ ಹೇಳಿದಾಗ ಹಿ ಈಸ್ ವರಿಷ್ಠ ಇನ್ ಬೋತ್ ಬಲ ಅಂಡ್ ಬುದ್ಧಿ. ಹಿ ಈಸ್ ವೆರಿ ಸ್ಟ್ರಾಂಗ್ ಅಂಡ್ ಹಿ ಈಸ್ ವೆರಿ ಇಂಟೆಲಿಜೆಂಟ್. ಸೊ ನೌ ಸೀತೆ ಸೇಸ್ ರಘುಪತಿ ಚರಣ ಹೃದಯ ಧರಿ. ಎಷ್ಟೇ ಆದರೂ ಮಾತ್ರ ಹೃದಯ. ಸೊ ಅವಳೇನು ಮಾಡ್ತಾಳೆ ಹನುಮಂತನಿಗೆ, ಓಕೆ ಹೋಗಿ ಹಣ್ಣುಗಳನ್ನ ತಿನ್ಕೊಂಬ, ಆದರೆ ನೀ ಹೋಗ್ಬೇಕಾದ್ರೆ ಒಬ್ಬನೇ ಹೋಗ್ಬೇಡ, ಪ್ರಭು ಶ್ರೀರಾಮ ಅವನ ಚರಣಗಳನ್ನು ನಿನ್ನ ಹೃದಯದಲ್ಲಿ ಧರಿಸಿ ನೀನು ಹೋಗಿ ಹಣ್ಣು ತಿನ್ಕೊಂಬ. ಪ್ರಭು ಶ್ರೀರಾಮನ ಚರಣಗಳನ್ನು ನಿನ್ನ ಹೃದಯದಲ್ಲಿ ಧರಿಸಿ ತಾತ ಮಧುರ ಫಲಕಾವು. ತಾತ ಅಂತಂದರೆ ಮಗು, ಮಗನೇ. ಸೊ ಪ್ರಭು ಶ್ರೀರಾಮನ ಚರಣಗಳನ್ನು ನಿನ್ನ ಹೃದಯದಲ್ಲಿ ಇಟ್ಕೋ. ಆ ನಂತರ ನೀನು ಹೋಗಿ ನೀನು ಹೊಟ್ಟೆ ತುಂಬುವಷ್ಟು ಹಣ್ಣುಗಳನ್ನು ನೀನು ತಿನ್ನು. ಹೇ ಮಗು, ಗೋ ಅಂಡ್ ಈಟ್. ನಿನ್ನ ಹಸುವೆಯನ್ನು ನಿವಾರಿಸ್ಕೋ, ಎಷ್ಟು ಬೇಕೋ ಅಷ್ಟು ತಿನ್ನು, ಸಂಕೋಚ ಮಾಡ್ಕೋಬೇಡ. ಸೊ ಈ ಮಾತುಗಳನ್ನು ಸೀತೆ ಹೇಳ್ತಾಳೆ. ಅಂಡ್ ಹನುಮಂತ ವಾಂಟೆಡ್ ಹರ್ ಪರ್ಮಿಷನ್ ಟು ಈಟ್ ದಿ ಫ್ರೂಟ್ಸ್. ಸೊ ಅಗೇನ್ ಸೀತೆ, she did not give only permission. Along with permission, she says, ಪ್ರಭು ಶ್ರೀರಾಮನ ಪಾದ ಚರಣಗಳನ್ನು ನಿನ್ನ ಹೃದಯದಲ್ಲಿ ನೀನು ಧರಿಸಿ ಆ ನಂತರದಲ್ಲಿ ನೀನು ವನವನ್ನು ಪ್ರವೇಶ ಮಾಡು. ದಟ್ ಮೀನ್ಸ್ ಅವಳಿಗೆ ಏನು ಅಂತಂದರೆ, ಪ್ರಭು ಶ್ರೀರಾಮನನ್ನು ನೀನು ನಿನ್ನ ಹೃದಯದಲ್ಲಿ ನೆನಪು ಮಾಡ್ಕೊಂಡು ಹೋದಾಗ ನೀನು ಒಬ್ಬನೇ ಹೋಗ್ತಿದ್ಯಾ ಅಂತ ನನಗೆ ಅನಿಸೋದಿಲ್ಲ. ಸೊ ನಿನ್ನ ಜೊತೆ ಪ್ರಭು ಶ್ರೀರಾಮ ಇದ್ದಾನೆ ಅನ್ನುವ ಧೈರ್ಯ ನನಗೆ ಬರುತ್ತೆ. ಆಗ ನಾನು ಇಲ್ಲಿ ನೆಮ್ಮದಿಯಾಗಿರ್ತೀನಿ, ನೀವು ಹಣ್ಣು ತಿನ್ಬೋದು, ಆಗ ನಿಂಗೇನೂ ಆಗೋದಿಲ್ಲ. ಯಾಕೆಂದರೆ ನೀನೊಬ್ಬನೇ ಹೋಗ್ತಾ ಇಲ್ಲ, ನಿನ್ನ ಜೊತೆ ಪ್ರಭು ಶ್ರೀರಾಮ ಇದ್ದಾನೆ, ಅವನ ಪಾದಚರಣಗಳು ನಿನ್ನ ಹೃದಯದಲ್ಲಿ ಇದೆ ಅಂತಂದರೆ ಅವನು ನಿನ್ನ ಜೊತೆ ಇದ್ದಾನೆ ಅನ್ನುವಂತಹ ನಂಬಿಕೆ ನನಗೆ ಬರುತ್ತೆ. ಆಗ ನನಗೆ ಧೈರ್ಯ. ಯಾಕೆ ಅಂತಂದರೆ ಮಗು ಒಂದೇ ಹೋಗೋದಿಲ್ಲ ಹಣ್ಣು ತಿನ್ನೋದಕ್ಕೆ, ಮಗುವಿನ ಜೊತೆ ತಂದೆ ಕೂಡ ಇರ್ತಾನೆ ಅನ್ನುವಂತಹ ಸಹಜವಾಗಿ ಒಬ್ಬಳು ತಾಯಿ ಏನು ಎಕ್ಸ್ಪೆಕ್ಟ್ ಮಾಡ್ತಾಳೆ ಆ ರೀತಿಯಲ್ಲಿ ಅವಳು ಪರ್ಮಿಷನ್ ಕೊಡ್ತಾಳೆ. ಸೊ ಇದೆಲ್ಲ ಇಲ್ಲಿ ಸಣ್ಣ ಸಣ್ಣ ಇರೋವಂತಹ ಈ ಒಂದು ಕೆಲವು ಮೆಸೇಜ್ಗಳಿರಬಹುದು, ಆ ಒಂದು ಮಾತುಕತೆಗಳಿರ್ಬೋದು, ಅಲ್ಲಿ ಕನ್ಸರ್ನ್ ಹೇಗಿರುತ್ತೆ ಅನ್ನುವಂತಹದ್ದು. ದಿಸ್ ಈಸ್ ದಿ ಬ್ಯೂಟಿ ಆಫ್ ರಾಮಚರಿತ ಮಾನಸ. ಸಂತ ಗೋಸ್ವಾಮಿ ತುಳಸಿದಾಸ್ಜಿಯವರು ವಾಲ್ಮೀಕಿ ರಾಮಾಯಣಕ್ಕೂ ರಾಮಚರಿತ ಮಾನಸಕ್ಕೂ ಇರುವಂತಹ ವ್ಯತ್ಯಾಸ ಏನು ಅಂತಂದರೆ, ಇಲ್ಲಿ ಪ್ರತಿ ಶಬ್ದದಲ್ಲಿ ನಾವು ಭಕ್ತಿ, ಪ್ರೀತಿ, ಪ್ರೇಮವನ್ನು ನಾವು ನೋಡಬಹುದು. ಸೊ ಅಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಇಸ್ ದಿ ಹೀರೋ, ಅಲ್ಲಿ ಹೀರೋಯಿಸಮ್. ಬಟ್ ಇಲ್ಲಿ ರಾಮಚರಿತ ಮಾನಸದಲ್ಲಿ ಪ್ರತಿಯೊಂದು ಸನ್ನಿವೇಶದಲ್ಲೂ ಕೂಡ ವಿ ಕ್ಯಾನ್ ಸಿ ದಿ ಭಕ್ತಿ, ವಿ ಕ್ಯಾನ್ ಸಿ ದಿ ಲವ್, ವಿ ಕ್ಯಾನ್ ಸಿ ದಿ ಡಿವೋಷನ್. ಸೊ ದಟ್ ಈಸ್ ದಿ ಗ್ರೇಟ್ನೆಸ್ ಆಫ್ ರಾಮಚರಿತ ಮಾನಸ. ಸೊ ಹೀಗೆ ಅವಳು ಶಿ ಗಿವ್ಸ್ ಪರ್ಮಿಷನ್ ಟು ಹನುಮಂತ. ಅಂಡ್ ಪರ್ಮಿಷನ್ ಕೊಡ್ತಾ ಕೊಡ್ತಾ ಹೇಳ್ತಾಳೆ, ನೀನು ಪ್ರಭು ಶ್ರೀರಾಮನ ಪಾದಚರಣಗಳನ್ನು ನಿನ್ನ ಹೃದಯದಲ್ಲಿ ಧರಿಸಿ ಆ ನಂತರದಲ್ಲಿ ನೀನು ವನಪ್ರವೇಶವನ್ನು ಮಾಡು. ಆಮೇಲೆ ನೀನೇನು 1-2 ಹಣ್ಣುಗಳು ತಿನ್ಬೇಡ, ಸಾಕಷ್ಟು ಹೊಟ್ಟೆ ತುಂಬ ತಿನ್ನು.
ನಿಧಾನಕ್ಕೆ ತಿನ್ನು, ಟೇಕ್ ಯುವರ್ ಓನ್ ಟೈಮ್. ಯಾಕೆ ಅವಳು ಅಷ್ಟು ಉದಾರವಾಗಿ ನಿಧಾನಕ್ಕೆ ತಿನ್ನು? ಯಾಕೆಂದರೆ ಹೆದರಿಕೆನೇ ಇಲ್ಲ. ಯಾಕೆಂತಂದರೆ ವಿತ್ ಹನುಮಂತ ಪ್ರಭು ಶ್ರೀರಾಮಚಂದ್ರ ಈಸ್ ದೇರ್. ಸಿ ದ ಬ್ಯೂಟಿ, ಸಿ ದ ಬ್ಯೂಟಿ. ಸೊ ಅವನ ಜೊತೆ ಪ್ರಭು ಶ್ರೀರಾಮಚಂದ್ರ ಹಿ ವಿಲ್ ಬಿ ದೇರ್ ವಿತ್ ಹಿಮ್. ಸೊ ಒಂದು ವೇಳೆ ಅವನು ಹಣ್ಣು ತಿನ್ನುವಂತಹ ಸಂದರ್ಭದಲ್ಲಿ ಆ ರಾಕ್ಷಸರು, ದೈತ್ಯರು ಒಂದು ವೇಳೆ ಅಲ್ಲಿ ಬಂದರೂ ಕೂಡ ದೇ ಕೆನಾಟ್ ಡೂ ಎನಿಥಿಂಗ್ ಹಾರ್ಮ್ ಟು ಹನುಮಂತ, ಬಿಕಾಸ್ ಪ್ರಭು ಶ್ರೀರಾಮಚಂದ್ರ ಈಸ್ ವಿತ್ ಹಿಮ್. ಸೊ ಶಿ ಸೇಸ್, ಹೇ ಮಗು, ನೌ ಯು ಗೋ ಅಂಡ್ ಈಟ್ ದಿ ಫ್ರೂಟ್ಸ್, nothing will happen to you. So permission is also granted and Hanumanta goes to Vana. ಹನುಮಂತ ವನವನ್ನು ಪ್ರವೇಶ ಮಾಡ್ತಾನೆ, ಅಲ್ಲಿ ಹಣ್ಣುಗಳನ್ನು ತಿಂತಾನೆ. ಅಂಡ್ ಹನುಮಂತ ಎಂಟರಿಂಗ್ ಇನ್ ಟು ದಿಸ್ ವನ. ಇಲ್ಲಿ ಅಶೋಕವನ ಅಂತ ಹೇಳಿದಾಗ ಸೀತೆ ಇರುವಂತಹ ಜಾಗಕ್ಕೆ ಮಾತ್ರ ಅವನು ಬಂದಿರ್ತಾನೆ. ಅದೇ ವನದಲ್ಲಿ ವೃಕ್ಷಭರಿತವಾದ ಫಲಭರಿತವಾದಂತಹ ನೂರಾರು ವೃಕ್ಷಗಳು ಕೂಡ ಇದೆ. ಬಟ್ ಅವನು ಎಲ್ಲೂ ಹೋಗಿಲ್ಲ, ಸೀತೆ ಇರೋ ಜಾಗವನ್ನು ಬಿಟ್ಟು ಬೇರೆ ಇನ್ನೆಲ್ಲೂ ಹೋಗಿಲ್ಲ ಅವನು. ಸೊ ಅದರಿಂದ ಒನ್ಸ್ ಅಗೇನ್ ವನಪ್ರವೇಶ. ಸೊ ಫಸ್ಟ್ ಟೈಮ್ ವನಪ್ರವೇಶ ಈಸ್ ಟು ಸಿ ದಿ ಸೀತೆ ಅಂಡ್ ಅಗೇನ್ ಹಿ ಎಂಟರ್ಸ್ ದಿ ವನ. ಸೊ ದಟ್ ಮೀನ್ಸ್ ನೌ ಹಿ ಈಸ್ ಗೋಯಿಂಗ್ ದೇರ್ ಟು ಈಟ್ ದಿ ಫ್ರೂಟ್ಸ್. ಸೊ ನನಗೆ ಹಸಿವೆ ಆಗಿದೆ, ನಾನು ಹಣ್ಣು ತಿಂತೀನಿ ಅಂತ ಹೇಳಿ ಹೋಗ್ತಾನಲ್ಲ, ಹಣ್ಣುಗಳನ್ನು ತಿನ್ನುವುದರ ಜೊತೆಗೆ ಹನುಮಂತ ಏನು ಮಾಡ್ತಾನೆ? ಸೊ ಅಗೇನ್ ದಿಸ್ ಪರ್ಟಿಕ್ಯುಲರ್ ಪ್ರಸಂಗ ಈಸ್ ಕಾಲ್ಡ್ ಅಶೋಕವನ ವಿಧ್ವಂಸನ. ಸೊ ಈಸ್ ಗೋಯಿಂಗ್ ಟು ಡೆಸ್ಟ್ರಾಯ್ ಎಂಟೈರ್ ಅಶೋಕವನ. ಸೊ ಅದು ಆ ಒಂದು ಪ್ರಸಂಗ ಮುಂದೆ ಇದೆ, ಮತ್ತಷ್ಟು ವಿಚಾರಗಳಿದೆ. ಮುಂದಿನ ಅವಕಾಶದಲ್ಲಿ ಮತ್ತಷ್ಟು ವಿಚಾರ ಮಾಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.